ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಹೆಸರು ಸೌಂದರ್ಯ. ನಾನು ಇವಾಗ ಹೊಸದಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದ್ರ ಉದ್ದೇಶ ಏನಿದೆ, ಯಾವುದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಇನ್ಸ್ಟ್ರಕ್ಷನ್ನ ನಾನು ಇವತ್ತು ಕೊಡೋದಕ್ಕೆ ಬಂದಿದ್ದೀನಿ. ಏನಂತ ಹೇಳಿದ್ರೆ, ಚಿಕ್ಕದಾಗಿ ಒಂದು ಸ್ಟೋರಿ ಹೇಳ್ತೀನಿ. ಏನಂತ ಹೇಳಿದ್ರೆ, ನಾನು ಚಿಕ್ಕ ಹುಡುಗಿಯಿಂದ, ನಾನಂತಲ್ಲ ಪ್ರತಿಯೊಂದು ಚಿಕ್ಕ ಮಕ್ಕಳಿಗೂ ಕೂಡ ನಾಯಿಗಳು, ಶ್ವಾನ, ಬೆಕ್ಕುಗಳು, ಮೂಕ್ ಪ್ರಾಣಿಗಳು ಅಂದರೆ ತುಂಬಾ ಇಷ್ಟ ಇರುತ್ತೆ ಅಲ್ವಾ? ಅದೇ ರೀತಿ ನಾನು ಕೂಡ, ನನಗೂ ತುಂಬಾ ಪ್ರಾಣಿಗಳಂದರೆ ತುಂಬಾ ಇಷ್ಟ ಇತ್ತು. ಮನೆಯಲ್ಲಿ ಸಾಕೋಕ್ಕೆ ಬಿಡ್ತಾ ಇರಲಿಲ್ಲ. ಯಾಕೆಂದರೆ ಎಲ್ಲರಿಗೂ ಒಂದು ಲೈಕ್ ಸ್ಟೋರೀಸ್ ಇರುತ್ತಲ್ವಾ, ಅಂದರೆ ನಮ್ಮ ಮನೇಲಿ ಸಾಕಿದ ನಾಯಿ ಎಲ್ಲ ತೀರಿಕೊಳ್ತಾ ಇತ್ತು ಅಂದ್ಬಿಟ್ಟು ಅವರು ಸಾಕೋಕ್ಕೆ ಬಿಡಲಿಲ್ಲ. ಆಮೇಲೆ ಅವ್ರಿಗೆ ಗೊತ್ತಿಲ್ದಂಗೆ ನಾನು ಯಾವಾಗ 2ನೇ ಕ್ಲಾಸಲ್ಲಿದ್ದೆ, 2nd ಸ್ಟ್ಯಾಂಡರ್ಡಲ್ಲಿ, ಆವಾಗ ಒಂದು ಚಿಕ್ಕ ಬೀದಿ ನಾಯಿ ತೊಗೊಂಡು ಸಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನು ಮನೇಲೆಲ್ಲ ನೋಡಿ, ಅಯ್ಯೋ ಅವಳು ಇಷ್ಟಪಡ್ತಾ ಇದ್ದಾಳೆ ಅಂದ್ಬಿಟ್ಟು ಅವರು ಸಾಕಿದ್ರು. ಅದು ಕ್ರಮೇಣ ಹೋಗ್ತಾ ಹೋಗ್ತಾ ನಮ್ಮ ಮನೆಗೆ ಹಾಲಾಗ್ತಾ ಇದ್ದಿದ್ದ ಆಂಟಿ ಮನೆಗೆ ಅದು ಸೇರ್ಕೊಂಡ್ಬಿಡ್ತು. ಏನಂದರೆ ನಂದು ಆ ಏಜಿಂದನೇ ಕೂಡ ನನಗೆ ನಾಯಿನ ಕಟ್ಟಾಕೋದಾಗಲಿ, ಅದನ್ನು ಹೊರಗಡೆ ಬಿಡೋದಾಗಲಿ ಅದೆಲ್ಲ ಇಷ್ಟ ಇರಲಿಲ್ಲ. ಅವನನ್ನು ನನ್ನ ಸ್ವಂತ ತಮ್ಮನ ಥರನೇ ನೋಡ್ಕೊಂಡಿದ್ದೆ. ಮತ್ತು ಅವನೇನಂತ ಹೇಳಿದ್ರೆ, ಆಲಮ್ಮನ ಮನೆಗೆ ಯಾಕೆ ಸೇರಿಕೊಂಡ ಅಂತ ಹೇಳಿದ್ರೆ, ಅವರು ನಮ್ಗೆ ಹಾಲು ಹಾಕೋದ್ರ ಜೊತೆಗೆ ಆಚೆ ಹೋಗ್ಬಿಟ್ಟು ಅವ್ನಿಗೊಂಚೂರು ಹಾಲು ಹಾಕ್ಬಿಟ್ಟು ಹೋಗ್ಬಿಡ್ತಾಯಿದ್ರು. ಸೊ ಅದರಿಂದ ಅವನು ಅವ್ರ ಹಿಂದೆ ಹೋಗ್ಬಿಟ್ಟು ಅಲ್ಲೇ ಸೇರ್ಕೊಂಡ. ಬಟ್ ನಾನು ಯಾವಾಗ ಸ್ಕೂಲಿಂದ ಬರೋದು ನೋಡಿ ನನ್ನ ಹಿಂದೆ ಓಡಿ ಬಂದುಬಿಡ್ತಿದ್ದ. ಅದ್ರ ಜೊತೆ ಅದೇ ನಾನು ಫಸ್ಟ್ ಸಾಕಿದ್ದು ಶ್ವಾನ ಅಂದರೆ. 2ನೇದು ಇನ್ನೊಂದು ಬೀದಿ ನಾಯಿ ಸಿಕ್ತು. ಹಂಗೇನೆ ಹೋಗ್ತಾ ಹೋಗ್ತಾ ಹೋದರೆ ಇಷ್ಟೊತ್ತಲ್ಲಿ ಇಷ್ಟ ಆಗುತ್ತೆ. ಹಂಗೆ ಹೋಗ್ತಾ ಹೋಗ್ತಾ ಒಂದು ನಾಯಿ ಈ ಥರ ರೋಡಲ್ಲಿ ಇರೋದನ್ನೆಲ್ಲ, ಈ ನನ್ನ ಸ್ಕೂಲ್ಗೆ ಹೋದ್ರೂ ನನಗೆ ತುಂಬ ಜನ ಅಂದರೆ ತುಂಬ ನಾಯಿಗಳು, ನನ್ನ ತಮ್ಮಂದಿರು, ತಂಗಿಂದಿರು, ಈ ಥರ ಎಲ್ಲ ನನ್ನದೇ ಆದಂಥ ಒಂದು ಸರ್ಕಲ್ ಬಾಂಡಿಂಗು ಆ ಶ್ವಾನಗಳ ಜೊತೆ ತುಂಬ ಸ್ಟ್ರಾಂಗ್ ಆಗಿರ್ತಾಯಿತ್ತು, ಎಲ್ಲೇ ಹೋದರೂ ಸರಿ. ಇದೇ ರೀತಿ ಹೋಗ್ತಾ ಹೋಗ್ತಾ ತುಂಬ ಅಂದರೆ ಲೈಫ್ ಚಿಕ್ಕದಿಲ್ಲ ಅಲ್ವಾ? ಇಷ್ಟು ಚಿಕ್ಕದಾಗಿ ಹೇಳಿ ಕಂಪ್ಲೀಟ್ ಮಾಡಲಿಕ್ಕೆ. ಇಷ್ಟು ದೊಡ್ಡ ಲೈಫಲ್ಲಿ ನಿಮಗೆ ಗೊತ್ತು, ತುಂಬ ಏನೇನೋ ನಡೆದಿರುತ್ತೆ. ಅದರಲ್ಲಿ ಇದು ಕೂಡ. ಅದನ್ನು ಅಲ್ಲಿ ನಿಲ್ಲಿಸಿದ್ರೆ ಈ ರೀತಿ ನನಗೆ ನಾಯಿಗಳ ಮೇಲೆ, ಮೂಕ ಪ್ರಾಣಿಗಳ ಮೇಲೆ ಪ್ರೀತಿ ಶುರುವಾಯಿತು. ಅದಾದಮೇಲೆ ನನಗೆ ಇವಾಗ ಅಂದರೆ 2 ವರ್ಷ ಇಲ್ಲ, 3 ವರ್ಷದಿಂದ ಒಂದು ಸ್ಟ್ರಾಂಗ್ ಆಗಿ ಫೀಲ್ ಆಗಿದ್ದು ಅಂದರೆ, ಈ ಹೊರಗಿನ ಸಮಾಜದ ಮೇಲೆ ಸ್ವಲ್ಪ ಬ್ಯಾಡ್ ಒಪಿನಿಯನ್ ಬಂದಿದ್ದು ಅವಾಗ ಅಂತ ಹೇಳ್ಬೋದು, ಈ 3 ವರ್ಷದಿಂದ. ಏನಂತ ಹೇಳಿದ್ರೆ, ನಮ್ಮ ಮನೇಲೆಲ್ಲ ಯಾವ ಥರ ಅಂತ ಹೇಳಿದ್ರೆ, ಬೆಳಗ್ಗೆ 5 ಗಂಟೆಗೆ ಎದ್ಬಿಡಬೇಕು. ನಮ್ಮಮ್ಮ 5 ಗಂಟೆಗೆ ಸುಪ್ರಭಾತ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. 5:15ಗೆಲ್ಲ ಪೂಜೆಗೆ ಹೋಗಿರಬೇಕು. ಈ ಥರ ಇತ್ತು. ಮತ್ತು ಏನಂತ ಹೇಳಿದ್ರೆ, ನಾನು 5 ಗಂಟೆಗೆ ಎದ್ದು ಹಾಲು ತೊಗೊಂಬರೋದಕ್ಕೆ ಅಂತ ಹೋಗ್ಬೇಕಾದ್ರೆ, ನಾನು ಹೇಳ್ದೆ ಅಲ್ಲ, ನಮ್ಮ ರೋಡಲ್ಲೇ ತುಂಬ ನಾಯಿಗಳಿತ್ತು. ಅದಕ್ಕೆಲ್ಲ ನಾನು ಹಾಲು ತೊಗೋಬೇಕಾದ್ರೆ ಎಲ್ಲರಿಗೂ ಬಿಸ್ಕೆಟ್ ಹಾಕ್ಲೇಬೇಕಾಗಿತ್ತು. ಅದು ದಿನ ಅದು ಕಂಪಲ್ಸರಿ ಆಗಿತ್ತು. ಆ ಟೈಮಲ್ಲಿ ಒಂದು ಚಿಕ್ಕ ನಾಯಿ ಮರಿ ಕಿರ್ಚ್ತಾ ಇದ್ದಿದ್ದು ನನಗೆ ಕೇಳಿಸ್ತು. ಆವಾಗ ನಾನು ನೋಡಿದಾಗ ಅದು, ನಾನು ಏನು ಹೇಳಿದೆ, ನಮ್ಮ ಏರಿಯಾದಲ್ಲಿ ಇದ್ದಿದ್ದ ನಾಯಿಗಳೆಲ್ಲ ಸೇರಿಕೊಂಡು ಕಚ್ಬಿಟ್ಟಿದೆ. ಆವಾಗ ನಾನು ಅದನ್ನು ನೋಡಿ ಮನೆಗೆ ಎತ್ಕೊಂಡು ಬಂದು ನೋಡಿದಾಗ ತುಂಬ ಅಳ್ತಾ ಇದ್ದೀನಿ. ನಮ್ಮಮ್ಮ ಶಾಕ್ ಆದರು ಅದು ನೋಡಿದಾಗ. ಚಿಕ್ಕ ನೇಳೆ ಮರಿ, ಡಾಕ್ಟರ್ ಹೇಳಿದ್ದು ಒಂದು 20ರಿಂದ 25 ದಿವಸದ ಮರಿ ಅಂತ ಹೇಳಿದ್ರು. ಮನೆಗೆ ತೊಗೊಂಡು ಬಂದಾಗ ನನಗೇನೂ ಗೊತ್ತಾಗಲಿಲ್ಲ ಅದಕ್ಕೆ, ಏಕೆಂದರೆ ಬ್ಲಡ್ ಎಲ್ಲ ಆಗಿತ್ತು. ಅದು ವೈಟ್ ಕಲರ್ ಬೇರೆ ಇತ್ತು. ಆಮೇಲೆ ನಮ್ಮಮ್ಮ ಹೇಳಿದ್ರು, ಇಲ್ಲ ಇದನ್ನು ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು ರೋಡ್ಗೆ ಬಿಟ್ಬಿಡು. ಯಾಕೆಂದರೆ ನಾವಿದ್ದಿದ್ದು ಬಾಡಿಗೆ ಮನೇಲಲ್ವ, ಓನರ್ ಬಿಡೋದಿಲ್ಲ ನಾಯಿನ ಸಾಕೋದಕ್ಕೆ. ಯಾಕೆಂದರೆ ಆಲ್ರೆಡಿ ನಮ್ಮ ಮನೇಲಿ 2 ನಾಯಿ ಮರಿ ಇತ್ತು. ಸೊ ಅವರು ಆ ಥರ ಹೇಳಿದ್ರು. ಸರಿಮ್ಮ, ನಾನು ಆಮೇಲೆ ಸುಮ್ಮನೆ ಸುಳ್ಳು ಹೇಳ್ಬಿಟ್ಟು, ಸರಿ ಆಯಿತು ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದ್ಬಿಟ್ಟು ಆಮೇಲೆ ಮನೇಲೇ ಇಟ್ಕೊಳ್ಳೋಣ, ನಮ್ಮಮ್ಮ ಒಪ್ಕೊಳ್ತಾರೆ ಅಂತ ಅಂದ್ಕೊಂಡೆ. ಆಮೇಲೆ ನಾನು ಹಾಸ್ಪಿಟ್ಲಿಗೆ ಹೋದೆ, ಹಾಸ್ಪಿಟ್ಲಿಗೆ ತೋರಿಸ್ದೆ. ಅವರು ಚೆನ್ನಾಗಿ ಅದನ್ನೆಲ್ಲ ವೈಪ್ ಮಾಡಿಬಿಟ್ಟು ಆಮೇಲೆ ಹೇಳಿದ್ರು, ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಕೊಟ್ಟರು. ಮೆಡಿಸಿನ್ಸ್ ಎಲ್ಲ ತೊಗೊಂಬಂದು ಅವ್ರು ಹೇಳಿದರು, ಬೋನ್ ಫ್ರ್ಯಾಕ್ಚರ್ ಆಗಿರೋ ಥರ ಇದೆ, ಸ್ಪೈನಲ್ ಕಾರ್ಡ್. ಸೊ ಚೆಕ್ ಮಾಡೋಣ, ಅಂದರೆ ನೀವು ಇವಾಗ ತೊಗೊಂಡೋಗಿ 2 ದಿನ ಈ ಟ್ಯಾಬ್ಲೆಟ್ ಎಲ್ಲ ಕುಡಿ, ಚೆನ್ನಾಗೆ ಫುಡ್ ಆದಮೇಲೆ ಸ್ವಲ್ಪ ಬಾಡಿಗೆ ಸ್ಟ್ರೆಂತ್ ಬರುತ್ತೆ, ಆಮೇಲೆ ಸ್ಕ್ಯಾನ್ ಮಾಡಿಬಿಟ್ಟು ನೋಡೋಣ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ನಾನು ಕೆಲ್ಸಕ್ಕೆ ಬೇರೆ ಹೋಗಬೇಕಾಗಿತ್ತು. ನಾನು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ನಾನೇನು ಮಾಡಿದೆ, ನನ್ನ ವ್ಯಾನಿಟಿ ಬ್ಯಾಗ್ಗೆ ನಾಯಿ ಮರಿನ ಹಾಕ್ಕೊಂಡು ತೊಗೊಂಡೋದೆ. ಅಂದರೆ ಹಿಂಗಂತ ಹೇಳ್ತಾರೆ, ದೇವ್ರು ನಮ್ಮ ಜೊತೆ ಇರ್ತಾರಲ್ವಾ. ಸೊ ಅದಕ್ಕೆ ಅವಾಗ ನನ್ನ ಡಾಕ್ಟ್ರು ಔಟ್ಸೈಡ್ ಹೋಗಿದ್ರು. ನಾನೇನು ಮಾಡಿದೆ, ವ್ಯಾನಿಟಿ, ಅದು ಏನು ಸೌಂಡ್ ಮಾಡ್ತಾ ಇರಲಿಲ್ಲ ನಾಯಿ ಮರಿ, ವ್ಯಾನಿಟಿ ಬ್ಯಾಗಲ್ಲಿ ಇದ್ದಿದ್ದು ನಾಯಿ ಮರಿನ ಬ್ಯಾಕ್ ಸೈಡ್ ಬಾಲ್ಕನಿಗೆ ತೊಗೊಂಡು ಹೋಗಿದ್ದೆ.
ಏನಾದರೂ ಫುಡ್ಡು ಏನಾದರೂ ಕೊಡೋಣ ಅಂದ್ಬಿಟ್ಟು. ಅವಾಗ ಏನು ಮಾಡಿದೆ, ಪೆಡಿಗ್ರಿನ ಹಾಕಿಬಿಟ್ಟು ಸಿರಿಂಜಲ್ಲಿ ತಿನ್ಸೋಕ್ಕೆ ಅಂತ ಹೋದೆ. ಆವಾಗ ಅಲ್ಲಿ ಸೀನಿಯರ್ ಸಿಸ್ಟರ್ ಇದ್ದಿದ್ದು, ಅವ್ರು ಬಂದು ನೋಡಿಬಿಟ್ಟು ಅವರು ನನಗೆ ಸಪೋರ್ಟ್ ಮಾಡಿದ್ರು, ಯಾಕೆಂದರೆ ಡಾಕ್ಟರ್ಸ್ ಯಾರೂ ಇರಲಿಲ್ಲಲ್ಲ ಹಾಸ್ಪಿಟ್ಲಲ್ಲಿ. ಆವಾಗ ನನಗೆ ಗೊತ್ತಾಯಿತು, ಆ ಸಿರಿಂಜಲ್ಲಿ ನಾನು ಊಟ ಕೊಡಬೇಕಾದ್ರೆ ಅದಕ್ಕೆ ಈ ಜಾಗದಿಂದ, ಈ ಗಂಟ್ಲಿಂದ ರಿಟರ್ನ್ ಬರ್ತಿತ್ತು. ನಾನು ಹಿಂಗೆ ಮರಿನ ಹಿಂಗೆ ಇಟ್ಕೊಂಡಿದ್ದಾಗ ಯಾಕೆ ನನ್ನ ಕೈ ವೆಟ್ ಆಗ್ತದೆ, ಇಲ್ಲೆಲ್ಲ ಪೆಡಿಗ್ರಿ ಆಗ್ತಿದೆಯಲ್ಲ ಅಂತ ನೋಡಿದಾಗ ನಾನು ಇಲ್ಲಿ ತಿನ್ನಿಸಿದ್ದು ಅದು ಇಲ್ಲಿ ಓಪನ್, ಅಂದರೆ ಆ ನಾಯಿಗಳು ಕಚ್ಚಿಬಿಟ್ಟಿದೆಯಲ್ಲ ಇಲ್ಲಿ ಓಪನ್ ಆಗಿದೆ. ಆ ಡಾಕ್ಟ್ರು ಕೂಡ ಮಾರ್ನಿಂಗ್ ನಾನು ಟ್ರೀಟ್ಮೆಂಟ್ ಕೊಡಿಸಿದ್ದಲ್ಲ, ಆ ಡಾಕ್ಟ್ರು ಕೂಡ ಅದನ್ನು ನೋಡಿಲ್ಲ. ಅದು ಇಲ್ಲಿಂದ ಬಂದಾಗ ನನ್ನ ಕೈಯೆಲ್ಲ ವೆಟ್ ಆಗ್ತಾಯಿತ್ತು. ಸೊ ಅದರಿಂದ ನನಗೆ ಗೊತ್ತಾಯಿತು ಇಲ್ಲಿ ಓಪನ್ ಆಗಿದೆ ಅಂತ. ಎಷ್ಟು ಹತ್ತಿದ್ದೇನೆ ಅಂದರೆ ಆ ದೇವ್ರಿಗೆ ಗೊತ್ತು. ಆಮೇಲೆ ಅದನ್ನು ಕ್ಲೋಸ್ ಮಾಡಿಕೊಂಡು ನನ್ನ ಡಾಕ್ಟ್ರಿಗೆ ಈ ಥರ ನಂಗೆ ಹುಷಾರಿಲ್ಲ ಅಂತ ಮೆಸೇಜ್ ಹಾಕ್ಬಿಟ್ಟು ನಾಯಿನ ಎತ್ಕೊಂಡು ಸೀನಿಯರ್ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ತುಂಬ ಅಲ್ದಾಡಿದ್ದೀನಿ. ತುಂಬ ಅಂದರೆ ಎಷ್ಟು ಅಂದರೆ ಮಿನಿಮಮ್ 3-4 ಹಾಸ್ಪಿಟ್ಲಿಗೆ ಅವಾಗ ನನಗೆ ಅಲ್ದಾಡಿದೆ. ಗೂಗಲಲ್ಲಿ ಸರ್ಚ್ ಮಾಡೋದು, ಎಲ್ಲಿ ವೆಟರ್ನಿಟಿ ಹಾಸ್ಪಿಟಲ್ ಇದೆ ಅಂತ ಚೆಕ್ ಮಾಡೋದು, ಹೋಗೋದು. ಅದು ಮಧ್ಯಾಹ್ನ ಬೇರೆ ಆಗಿತ್ತು ಆ ಟೈಮಲ್ಲಿ. ಆವಾಗ ಎಲ್ಲ ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ, ಕ್ಲಿನಿಕ್ ಓಪನ್ ಇದೆ ಬಟ್ ಯಾರೂ ಡಾಕ್ಟರ್ಸ್ ಇಲ್ಲ, ಡಾಕ್ಟರ್ ಈವ್ನಿಂಗ್ ಬರ್ತಾರೆ, ಸೀರಿಯಸ್ ಅಂದರೆ ಯಾರೂ ನೋಡೋದಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಹಂಗೆ ಸುತ್ತಾಡ್ತಾ ಅದು ಮಡಿವಾಳ ಅಂತ ಇದೆ, ಮಡಿವಾಳದಲ್ಲಿ ಒಂದು ಡಾಗ್ ಹಾಸ್ಪಿಟಲ್ ಇದೆ, ವೆಟರ್ನಿಟಿ ಹಾಸ್ಪಿಟಲ್. ಅಲ್ಲಿಗೆ ಹೋದೆ. ಈವ್ನಿಂಗ್ ಆಗೋಗಿತ್ತು ಅಷ್ಟೊತ್ತಿಗೆ ಹುಡುಕಿ ನನ್ನ ಗಾಡಿ ಓಡಿಸ್ತಾ ರೋಡ್ ಉದ್ದಕ್ಕೂ ಆ ನಾಯಿ ಮರಿ ಹತ್ರ ನಾನು ಮಾತಾಡ್ತಾ ಇದ್ದೆ, ನಾನು ಕ್ಷಮಿಸ್ಬಿಡು, ಅಂದರೆ ಈ ಜಗತ್ತಲ್ಲಿರೋರೆಲ್ಲ ಇಷ್ಟು ಕೆಟ್ಟವರೇ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ, ನನ್ನ ಕ್ಷಮಿಸ್ಬಿಡಪ್ಪ, ಈ ಥರನೇ ಬೇಕು. ಅದ್ರ ಹತ್ರ ನಾನು ಮಾತಾಡ್ಕೊಂಡು ನನ್ನ ಫೀಲಿಂಗ್ಸ್ ಹೇಳ್ಕೊಂಡು ನಾನು ಹೋಗ್ತಾ ಇದ್ದೆ. ಸೊ ಆಮೇಲೆ ಫೈನಲಿ ನನಗೆ ಅಲ್ಲಿ ಯಾರೋ ಫೋನಲ್ಲಿ ನಾನು ಒಬ್ಬರ ಹತ್ರ ಮಾತಾಡ್ಬೇಕಾದ್ರೆ ಅವರು ಆ ಹಾಸ್ಪಿಟಲ್, ಮಡಿವಾಳ ಹಾಸ್ಪಿಟಲ್ದು ಸಜೆಸ್ಟ್ ಮಾಡಿದ್ರು. ದೊಡ್ಡ ಹಾಸ್ಪಿಟಲೇ, ಮಾರುತಿ ಕ್ಲಿನಿಕ್ ಅಂತ. ಆಮೇಲೆ ನಾನು ಅಲ್ಲಿಗೆ ಹೋದೆ. ಅಲ್ಲಿ ಹೋದ್ಮೇಲೆ ಅಡ್ಮಿಟ್ ಮಾಡಿದೆ. ಅವರೆಲ್ಲ ಸ್ಕ್ಯಾನ್ ಎಲ್ಲ ಮಾಡಿದ್ರು, ಗ್ಲುಕೋಸ್ ಎಲ್ಲ ಹಾಕಿದ್ರು ಅದಕ್ಕೆ. ಆವಾಗ ಗ್ಲುಕೋಸ್ ಹಾಕಬೇಕಾದ್ರೆ ಅದು ಸ್ಕ್ಯಾನ್ ಎಲ್ಲ ಮಾಡಿ ಅವ್ರು ಹೇಳಿದ್ರು, ಇದು ಸ್ಪೈನಲ್ ಕಾರ್ಡ್ ಹೋಗಿದೆ, ಇನ್ನು ಮರಿ ಇರೋದ್ರಿಂದ ಇದಕ್ಕೆ ಬೇಕಾದ್ರೆ ನಾವು ಆಪ್ರೇಷನ್ ಮಾಡ್ತೀವಿ, ಗಂಟ್ಲು ಓಪನ್ ಆಗಿರೋದಕ್ಕೆ, ಬಟ್ ಸ್ಪೈನಲ್ ಕಾರ್ಡ್ಗೆ ನಾವು ನಿಮಗೆ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ನಾನು ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರ ಹತ್ರ ಫೈಟ್ ಮಾಡೋಕ್ಕಾಗಲ್ಲ, ಏನಿಲ್ಲ ಅಲ್ಲ. 2 hours ಗ್ಲುಕೋಸ್ ಹಾಕಿದ್ರು ಆ ಮರಿಗೆ. ಎಷ್ಟು ಹತ್ತಿದ್ದೀನಿ ಅಂದರೆ ನನ್ನ ಲೈಫಲ್ಲಿ ನಾನು ಯಾವತ್ತೂ ಅಷ್ಟು ಹತ್ತಿಲ್ಲ, ಅಷ್ಟು ಕಣ್ಣೀರು ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಕಣ್ಣೀರು ಹಾಕಿದೆ, ಎಲ್ಲ ದೇವ್ರ ಹತ್ರನೂ ಬೇಡ್ಕೊಂಡೆ. ಆಮೇಲೆ ಡಾಕ್ಟ್ರು ಬರ್ತಾರೆ, ನೋಡ್ತಾರೆ. ಮತ್ತು ಲಾಸ್ಟಲ್ಲಿ ನಾನೊಂದು ಯೋಚನೆ ಮಾಡ್ತೀನಿ, ತುಂಬ ಯೋಚನೆ ಮಾಡಿ 2 ಅವರ್ 3 ಅವರ್ 4 ಅವರ್ಸ್, ಮಿನಿಮಮ್ 4 ಅವರ್ಸ್ವರೆಗೂ ನಾನು ಯೋಚನೆ ಮಾಡಿ ಅಷ್ಟು ಕಣ್ಣೀರಾಗಿ ಒಂದು ಡಿಸಿಷನ್ ನಾನು ತಗೊಂಡು ನಮ್ಮ ಅಮ್ಮಗೆ ಫೋನ್ ಮಾಡ್ತೀನಿ, ಅವ್ರಿಗೆ ಹೇಳ್ತೀನಿ ಈ ಥರ ಆಗಿದೆ ಅಂತ. ನಮ್ಮಮ್ಮ ಹೇಳ್ತಾರೆ, ಅವರು ಎದ್ರುಕೊಳ್ತಾರೆ, ಓನರು ಮನೆ ಖಾಲಿ ಮಾಡೋಕ್ಕೆ ಹೇಳ್ತಾರೆ, ಮತ್ತೊಂದು ಇನ್ನೊಂದು ಅಂದ್ಕೊಂಡು ಅವ್ರು ಹೇಳಿದ್ರು, ರೋಡಿಗೆ ಬಿಟ್ಬಿಡು, ಇದೇನು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ರೋಡಲ್ಲಿ ಬಿಟ್ಬಿಟ್ಟು ಬಂದುಬಿಡು ಅಂತ ಹೇಳಿದ್ರು. ನಾನು ಅವ್ರ ಮೇಲೆ ಕೋಪ ಮಾಡ್ಕೊಂಡು ಫೋನ್ ಇಡ್ತೀನಿ. ಆವಾಗ ನನಗೆ ಒಂದು ಫೀಲ್ ಆಗುತ್ತೆ, ನನ್ನದು ಸ್ವಂತದ್ದು ಅಂತ ಒಂದು ಮನೆ ಇದ್ದಿದ್ದಿದ್ರೆ. ಆವಾಗಲೇ ಏನೇನೋ ಯೋಚನೆ ಮಾಡಿದೆ ನಾನು, ಬಟ್ ಎಲ್ಲ ಆಗ್ದಲೇ ಇರೋ ಮಾತಲ್ವಾ. ಆಮೇಲೆ ನನ್ನ ಡಾಕ್ಟ್ರ್ ಹತ್ರ ಮಾತಾಡಿದೆ, ಏನು ನೆಕ್ಸ್ಟು ಅಂತ. ಅವ್ರು ಹೇಳಿದ್ರು, ಏನೂ ಮಾಡಲಿಕ್ಕಾಗಲ್ಲ, ಸ್ಪೈನಲ್ ಕಾರ್ಡ್ ಹೋದ್ರೆ ಅಂತ ಹೇಳಿದ್ರು. ಆವಾಗ ನಾನು ಮತ್ತೆ ಯೋಚನೆ ಮಾಡಿಬಿಟ್ಟು, ಇವಾಗ ನನಗೆ ಅಷ್ಟು ಒಂದು ಏನು ಯೋಚನೆ ಮಾಡ್ಬೋದು ಅಂತ ಹೇಳಿದ್ರೆ, ಅದು ದೊಡ್ಡ ಮರಿ ಅಲ್ಲ, ಇನ್ನು ಎಳೆ ಮರಿ. ಡಾಕ್ಟ್ರ್ ಹೇಳಿದ ಪ್ರಕಾರ 20-25 ದಿವಸದ ಮರಿ ಅದು. ಇವಾಗ ನಾನು ಇದನ್ನು ಗಂಟ್ಲನ್ನ ಸರಿ ಮಾಡಿ ರೋಡಲ್ಲಿ ಬಿಡ್ತೀನೋ, ನಮ್ಮ ಮನೇಲೇ ಇಟ್ಕೊಳ್ತೀನೋ, ಅದು ನೆಕ್ಸ್ಟ್ ಮಾತು. ಬಟ್ ನಾನು ಅದ್ರ ಫ್ಯೂಚರ್ ಬಗ್ಗೆ ನಾನು ಅದ್ರ ಯೋಚನೆ ಮಾಡಿದಾಗ, ಅಂದರೆ ಸ್ಪೈನಲ್ ಕಾರ್ಡ್ ಇಲ್ಲ ಅಂದರೆ ನಡೆಯೋಕ್ಕಾಗಲ್ಲ, ತೆಳ್ಕೊಂಡು ಹೋಗ್ಬೇಕು. ಆದರೆ ಈಗ ನಾಯಿಗಳಂದರೆ ಅಬ್ಬಬ್ಬಾ ಅಂದರೆ 18-20 ವರ್ಷ, 20-25 ವರ್ಷ ಲಾಸ್ಟ್ ಬದುಕಿರುತ್ತೆ. ಮಿನಿಮಮ್ ಒಂದು 15 ವರ್ಷ, 10 ವರ್ಷ ನಾಯಿಯ ಜೀವನ ಪೂರ್ತಿ ತೆಳ್ಕೊಂಡೆ ನಡಿಬೇಕಾಗತ್ತೆ. ಈಗ ನಾವು ನೋಡ್ತೀವಿ ಫಾರಿನರ್ಸ್ ಎಲ್ಲ ಆ ವೀಲ್ಸ್ ಎಲ್ಲ ಹಾಕಿ ನಡೆಸ್ತಾರೆ. ಬಟ್ ನಂದು ಸಿಚುವೇಶನ್ ಆ ಥರ ಇರಲಿಲ್ಲ ಅಲ್ಲ, ನಾನು ಆ ಥರ ಮಾಡಲಿಕ್ಕೆಲ್ಲ. ಸೊ ನಾನೇನು ಯೋಚನೆ ಮಾಡಿದೆ, ಅದು ಏನು ಕರ್ಮ ಬರುತ್ತೋ ಪುಣ್ಯ ಬರುತ್ತೋ ನನಗೆ ಗೊತ್ತಿಲ್ಲ. ನಾನು ಸ್ಟ್ರಾಂಗಾಗೆ ಬಿಲೀವ್ ಮಾಡಿದೆ, ನನ್ನ ನಂಬೋ ಶಿವ ಮೇಲೆ. ಅವ್ರ ಹತ್ರ ಎಲ್ಲ ನಾನು ಬೇಡ್ಕೊಂಡು, ಶಿವಪ್ಪ ಈ ಥರ ಏನು ಮಾಡಲಿ, ಒಂದು ನನಗೆ ಆಲೋಚನೆ ಕೊಡಿ ಅಂತ ಕೇಳಿಕೊಂಡು, ನನ್ನ ತಲೆಗೆ ಬಂದಿತ್ತು ಅವಾಗ, ಸಾಯಿಸ್ಬಿಡೋಣ ನಾಯಿನ, ಈ ಥರ ಬಂತು. ಯಾಕೆ ಅಂತ ಹೇಳ್ದಲ್ಲ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿದ್ರೆ
ಅದು ಬದುಕಿಕ್ಕಿಂತ ಸಾಯೋದೇ ಮೇಲು. ಯಾಕೆ ಅಂದರೆ ಅದು ರೋಡಲ್ಲಿ ಈಗ ನಾನು ಬಿಟ್ಟೆ ಅಂದರೆ ತೆಳ್ಕೊಂಡು ಹೋಗ್ತಾ ಇರುತ್ತೆ, ಅಲ್ಲಲ್ಲೇ ಬಾತ್ರೂಮ್ ಮಾಡ್ಕೊಳ್ಳುತ್ತೆ. ಮತ್ತೆ ಯಾವ ನಾಯಿಗಳು ಕಚ್ಬಿಟ್ಟು ಆ ನೋವು ಎಷ್ಟು ನೋವು ತಿನ್ನಬೇಕು. ನಮ್ಮ ಮನೆಗೆ ತೊಗೊಂಡೋದ್ರೆ ನಮ್ಮ ಮನೇಲಿ 2 ನಾಯಿ ಇದೆ. ಇದರಲ್ಲಿ ಇದನ್ನು ತೆಳ್ಕೊಂಡು ಹೋದಾಗ ಆ ಓನರ್ ನೋಡಿ ಮತ್ತೆ ಒಂದು ಕಿರಿಕಿರಿ, ಮನೇಲಿ ಒಂದು ಗಲಾಟೆ. ಇದೆಲ್ಲ ಯೋಚನೆ ಮಾಡಿ ಡಾಕ್ಟರ್ನ ಕೇಳಿದೆ, ಇಂಜೆಕ್ಷನ್ ಕೊಟ್ಬಿಟ್ಟು ಸಾಯಿಸ್ಬಿಡ್ತೀರಾ ಅಂತ. ತುಂಬ ಹತ್ಕೊಂಡೆಲ್ಲ ಕೇಳಿದೆ. ನಿಮಗೆ ಗೊತ್ತಾ, ಆ 2 ಅವರ್ ಅವರು, ನಾನು ಹೇಳಿದೆ ಇದು ಬೀದಿ ನಾಯಿ ಸಿಕ್ಕಿದ್ದು ಅಂತ ಹೇಳಿದಾಗ ಫಾರ್ಮ್ ಎಲ್ಲ ತಗೊಳ್ತಾರೆ, ಫಿಲಪ್ ಮಾಡಿಸ್ಕೊಳ್ತಾರೆ. ಅವ್ರು ಎಷ್ಟು ಚಾರ್ಜ್ ಮಾಡಿದ್ರೆ ಮೋರ್ ದೆನ್ 3000 ಚಾರ್ಜ್ ಮಾಡಿದ್ರು ಅದಕ್ಕೆ, ಎಳೆ ಮರಿಗೆ. ಅದೂ ಪರವಾಗಿಲ್ಲ. ಆ ಟೈಮಲ್ಲಿ ನನ್ನ ಹತ್ರ ದುಡ್ಡು ಕೂಡ ಇರಲಿಲ್ಲ, ಸ್ಯಾಲ್ರಿ ಆಗಿರಲಿಲ್ಲ. ನನಗೆ ಗೊತ್ತಿರೋ ಒಬ್ಬರು ಪಾಪ ಫೋನ್ ಮಾಡಿ ಅವ್ರು ಕೇಳಿದ ತಕ್ಷಣ ದುಡ್ಡು ಕೊಟ್ಟರು, ಹೆಲ್ಪ್ ಮಾಡಿದ್ರು. ಅದಾಯಿತು. ಮತ್ತೆ ಸಾಯಿಸಿ ಅಂತ ನಾನು ಕೇಳಿದಾಗ ಅವ್ರನ್ನ ಆಮೇಲೆ ಅದನ್ನು ಯೋಚನೆ ಮಾಡಿದೆ, ಅಯ್ಯೋ ಸಾಯಿಸ್ಬೇಕಾದ್ರೆ ನರಳಿ ಸಾಯಿದ್ರೆ ಏನು ಮಾಡಬೇಡ. ಆವಾಗ ಡಾಕ್ಟ್ರ್ ಹೇಳಿದ್ರು, ಇಂಜೆಕ್ಷನ್ ಕೊಟ್ಟು 1 ಸೆಕೆಂಡು ಕೂಡ ಅದು ಬದುಕಿರಲ್ಲ, ಹೋಗ್ಬಿಡುತ್ತೆ, ಏನು ನೋವಾಗಲ್ಲ, ಅದು ಗೊತ್ತು ಕೂಡ ಆಗಲ್ಲ ಅಂದರು. ಪಾಪನೋ ಪುಣ್ಯ ನನಗೆ ಗೊತ್ತಿಲ್ಲ, ಅದು ನಾನು ಒಪ್ಕೊಂಡು ಸರಿ ಅಂತ ಹೇಳಿದೆ. ಅವ್ರು ಇಂಜೆಕ್ಷನ್ ತೊಗೊಂಡು ಬಂದರು, ಅದೂ ಅವ್ರೇನು ಫ್ರೀಯಾಗಿ ಕೊಟ್ಟಿದ್ದಲ್ಲ, ಅದಕ್ಕೂ ಅವ್ರು ಎಕ್ಸ್ಟ್ರಾ ಚಾರ್ಜ್ ಮಾಡಿದರು. ಆ ಇಂಜೆಕ್ಷನ್ ಏನು ಕೊಟ್ಟರು ಅದು ನಿಂಗೆ ಕೊಡಬೇಕಾದ್ರೆ ನನಗೆ ಇಲ್ಲ ಸ್ಟಾಪ್ ಮಾಡಿ ಅಂತ ಹೇಳೋಕ್ಕೆ ಹೇಳಿದೆ ಕೂಡ, ಸ್ಟಾಪ್ ಮಾಡಿ ಅಂತ ಹೇಳಿದೆ. ಬಟ್ ಇದು ಅಲ್ಲಾಡ್ತಾ ಇಲ್ಲ. ನಿಮ್ಗೆ ಗೊತ್ತಾ, ಅದು ಗ್ಲುಕೋಸ್ ಹಾಕಬೇಕಾದ್ರೆ ನಾಯಿ ಮರಿ ಎಷ್ಟು ಕುಯ್ಯೋ ಅಂದಾಗ ಅದು ನನಗೆ, ನಾನು ಅದ್ರ ಪಕ್ಕ ಹಿಂಗೆ ಕುತ್ಕೊಂಡು ಈ ಥರ ಮಲ್ಕೊಂಡಿದ್ದೆ. ಆ ಟೈಮಲ್ಲಿ ಅದು ಹೇಳ್ತಾ ಇತ್ತು ಕುಯ್ಯೋ ಅನ್ನೋದು. ನನಗೆ ಅಮ್ಮ ಆ ಥರ ಫೀಲ್ ಆಗ್ತಾ ಇತ್ತು. ಸೊ ಅವ್ರು ಇಂಜೆಕ್ಷನ್ ಕೊಡಬೇಕಾದ್ರೆ ನಾನು ಹೇಳಿದೆ ಸರ್ ಸ್ಟಾಪ್ ಮಾಡಿ ಅಂತ ಹೇಳಿದಾಗ ಅವ್ರು ಇಲ್ಲ ಹೋಯ್ತು ಪ್ರಾಣ ಅಂತ ಹೇಳಿಬಿಟ್ರು. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಹೋಯ್ತು ಅಷ್ಟೇ. ಅದು ದೇವ್ರ ಪಾದ ಸೇರ್ಕೊಳ್ತು. ಆಮೇಲಿಂದ ಅಲ್ಲೇ ಅಷ್ಟೊತ್ತಿಗೆ ಆಲ್ರೆಡಿ 8 ಗಂಟೆ 7:30 8 ಗಂಟೆ ಅಷ್ಟು ಆ ಟೈಮ್ ಆಗೋಗಿತ್ತು. ಅದನ್ನು ತೊಗೊಂಡೋಗಿ ಹಿಂದ್ಗಡೆ, ಅದೇ ಹಾಸ್ಪಿಟ್ಲ್ ಹಿಂದ್ಗಡೆ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಒಂದು ಕಾಡು ಥರ ಇದೆ, ಅಂದರೆ ಪಾಳು ಬಿದ್ದಿರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಊತಾಕ್ಬಿಟ್ಟು ಅದನ್ನು ಮುಚ್ಚಿಬಿಟ್ಟು ಎಲ್ಲ ಹಿಂಗೆ ಏನೇನೋ ಕೇಳಿಕೊಂಡು ತಪ್ಪಾಯಿತು ಅಂತ ಕ್ಷಮೆ ಕೇಳಿ ಬಂದೆ. ಅದನ್ನು ನಾನು ಆ್ಯಕ್ಚುಲಿ ಆ ಡಿಸಿಷನ್ ತೊಗೊಳಕ್ಕಿಂತ ಮುಂಚೆ ನಾನು ಹಾಸ್ಪಿಟ್ಲಲ್ಲಿ ಸೀನಿಯರ್ ಆ ಅಕ್ಕಕ್ಕೆ ನಾನು ಕಾಲ್ ಮಾಡಿ ಅವ್ರ ಹತ್ರ ಕೇಳಿದೆ, ಅಕ್ಕ ನಾನು ಅವ್ರು, ಏಕೆಂದರೆ ಅವ್ರು ತುಂಬ ದೇವ್ರ ಭಕ್ತರಿದ್ದಾರೆ, ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇಂಜೆಕ್ಷನ್ ಕೊಡಿಸ್ತಾ ಇದ್ದೀನಿ. ಅಳ್ತಾ ಕೇಳಿದೆ. ಅವರು ಒಂದೇ ಮಾತು ಹೇಳಿದ್ರು, ಅಂದರೆ ಸೌಂದರ್ಯ, ಅದನ್ನು ಎಲ್ಲೋ ಬಿದ್ದಿದ್ದನ್ನ ನೀನು ತೊಗೊಂಡು ಬಂದಿದ್ಯಾ, ಅದನ್ನು ಉಳಿಸೋದು ಸಾಯಿಸೋದು ಪ್ರತಿಯೊಂದು ಹಕ್ಕು ನಿನಗಿದೆ. ಸೊ ನೀನು ಯಾರ್ದು ಡಿಸಿಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ದೇವ್ರನ್ನ ನಂಬು, ನಿನ್ನ ಮನಸ್ಸಿಗೆ ಏನು ಅನ್ಸುತ್ತೆ ಹಂಗೆ ಮಾಡು ಅಂದರು. ಆದರೆ ನನಗೆ ಈ ಕ್ಷಣದಲ್ಲೂ ಕೂಡ ನನಗೆ ಅವತ್ತು ನಾನು ತೊಗೊಂಡಿದ್ದ ಡಿಸಿಷನ್ ಕರೆಕ್ಟಾಗಿತ್ತು ಅನ್ನೋದೇ ನನಗೆ ಇವಾಗಲೂ ಕೂಡ ಬಲವಾಗಿದೆ. ಅದೊಂದಾಯಿತು. ಅದು ಮಣ್ಣು ಮಾಡಿದೆ, ಕೇಳಿಕೊಂಡು ದೇವ್ರ ಪಾದ ಸೇರಿಕೊಂಡ್ರು, ಮನೆಗೆ ಬಂದೆ. ಗೊತ್ತಿದೆ ಈ ಥರ ಎಲ್ಲ ಇನ್ಸಿಡೆಂಟ್ ಆದರೆ ಯಾರಿಗೂ ಊಟ ಮಾಡೋಕ್ಕಾಗುತ್ತೆ, ಯಾರಿಗೆ ನೆಮ್ಮದಿಯಾಗಿರೋಕ್ಕಾಗುತ್ತೆ. ಇದೆಲ್ಲ ಒಂದು ಕಡೆ ಆಯಿತು. ಮತ್ತು ಇದಾದಮೇಲೆ ಮತ್ತೆ ಏನು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಅದಾಗಿ ಒಂದು 6-7 ಮಂತ್ಸಿಗೆ ಇನ್ನೊಂದು, ನಾನು ಮತ್ತೆ ಹಾಸ್ಪಿಟ್ಲಿಗೆ ಬೆಳಗ್ಗೆ ಒಂದು 10 ಗಂಟೆ 10:15 ಟೈಮಿಂಗ್ಸಲ್ಲಿ ಹಿಂಗೆ ಹೋಗಬೇಕಾದ್ರೆ ಗಾಡಿಯಲ್ಲಿ ನನ್ನ ಲೆಫ್ಟ್ ಸೈಡು ಒಂದು ನಾಯಿ ರೋಡ್ ಹತ್ರ ಬಿದ್ದು ಕುಯ್ಯೋ ಅಂತ ಹೇಳಿದ್ರು. ಅದು ತುಂಬದು ಏನಂದರೆ ಒಂದು 7-8 ವರ್ಷ ಆಗಿದೆ ಆ ನಾಯಿಗೆ. ಆವಾಗ ನಾನು ತುಂಬ ಮುಂದೆ ಹೋದೆ, ಮನಸ್ಸು ಹೇಳ್ತಾ ಇದೆ ನಾಯಿಗೆ ಏನೋ ಆಗಿದೆ ಅಂತ. ಆದರೆ ನನಗೆ ಗಾಡಿ ನಿಲ್ಸೋಕ್ಕೆ ಭಯ. ಯಾಕೆ ಅಂತ ಹೇಳಿದ್ರೆ ಮತ್ತೆ ನನಗೆ ಚಾನ್ಸ್ ತೊಗೊಳಕ್ಕೆ ರೆಡಿ ಇಲ್ಲ. ಆಮೇಲಿಂದ ಇಲ್ಲ ನಿಲ್ಲಿಸ್ಬಾರ್ದು, ಏನೋ ಆಗಿದೆ, ಬಟ್ ಅದಕ್ಕೆ ರಕ್ತ ಇಲ್ಲ, ಏನೂ ಇಲ್ಲ, ಹಂಗೆ ಬಿದ್ದಿದೆ. ಅಂದ್ಕೊಳ್ಬೋದು ಬೇರೆಯವರು ಮಲ್ಕೊಂಡಿದೆ ಅಂತ, ಆದರೆ ನನಗೆ ಅದು ಮನ್ಸಿಗೆ ಅನಿಸ್ತಿತ್ತು ಆ ನಾಯಿಗೆ ಏನೋ ಆಗಿದೆ ಅಂತ. ಮತ್ತೆ ಯೂಟರ್ನ್ ತೊಗೊಂಡು ನಾನು ಬಂದೆ ಆ ನಾಯಿ ಹತ್ರ. ಅದು ನಮಗೆ ಹಿಂಗೆ ಮುಟ್ಟಿದ ತಕ್ಷಣ ಆವಾಗ ಗೊತ್ತಾಯಿತು, ಯಾಕೆಂದರೆ ಅದು ಏನೂ ಮೂಮೆಂಟ್ಸ್ ಇಲ್ಲ, ನಾಯಿಗೆ ಆಕ್ಸಿಡೆಂಟ್ ಆಗಿದೆ ಅಂತ. ಅದೇ ಆಪೋಸಿಟ್ ಇದು ಬೇಕ್ರಿಯಲ್ಲಿ ನಾನು ಕೇಳಿದೆ, ಅವ್ರು ಹೇಳಿದ್ರು ಏನಾಗಿದೆ, ಈ ಥರ ಮಲ್ಕೊಂಡಿದೆಯಲ್ಲ ಅಂತ ಕೇಳಿದೆ. ಅವಾಗ ಅವ್ರು ಹೇಳಿದ್ರು, ಇಲ್ಲ ನೈಟು ಒಂದು 10 ಗಂಟೆ 11 ಗಂಟೆ ಸುಮಾರಿಗೆ ಕಾರು ಸ್ಪೀಡಾಗಿ ಹೋಗ್ತಾ ಇದ್ದಿದ್ದು ಹೊಡ್ಕೊಂಡೋಯ್ತು. ಆವಾಗ ಅದು ಹಿಂಗೆ ಹೊಡ್ಕೊಂಡು ಹೋಗಿರೋದು ಅಲ್ಲಿಂದ ಜಾರ್ಕೊಂಡು ಬಂದು ಈ ಕಡೆ ನಾಯಿ ಬಿದ್ದುಬಿಟ್ಟಿದೆ. ಆವಾಗ ಅವ್ರಿಗೆ ಕೇಳಿದೆ, ಯಾರೂ ಎತ್ತಕ್ಕಾಗಲ್ಲ, ಅಯ್ಯೋ ಅದು ಇದೇ ರೋಡ್ದೆ ನಾಯಿ ಕಚ್ಬಿಡುತ್ತೆ, ಯಾರೂ ಮುಟ್ಟಲ್ಲ ಅಂತ ಹೇಳಿದ್ರು. ಮತ್ತು ಅಲ್ಲಿ ಹಾಲು ತೊಗೊಂಡು ಹಾಲು ಹಾಕಿ ಬಿಸ್ಕೆಟ್ ಎಲ್ಲ ಹಾಕ್ತೆ. ಅದಕ್ಕಿಂತ ಮುಂಚೆನೂ ಬಿಸ್ಕೆಟ್ ಕೊಟ್ಟಿದ್ದಾರೆ, ಯಾವುದು ತಿಂದಿಲ್ಲ. ಅದು ನಾನು ಕೊಟ್ಟಾಗ ಅದು ತಿಂತು, ನನ್ನ ಕೈಯಾರ ಇಸ್ಕೊಂಡು ತಿಂತು. ಹಾಲು ಕುಡಿಸ್ದೆ, ಕುಡಿತೋ ಇಲ್ಲೋ ಗೊತ್ತಿಲ್ಲ, ಹಿಂಗೆ ಕೊಟ್ಟಿದ್ದೆಲ್ಲ ಇಲ್ಲಿಂದ ಸೋರ್ತಾ ಇತ್ತು.
ಅದಾದಮೇಲೆ ಅಲ್ಲಿದ್ದ BBMP ಅವ್ರದ್ದು ಹೆಲ್ಪಿಂದ ಕಸ ಗುಡ್ಸೋಕೆ ಬರ್ತಾರಲ್ಲ, ಅವ್ರದ್ದು ಹೆಲ್ಪಿಂದ ಅದನ್ನು ತುಂಬ ಇವಾಗಲೂ ನನ್ನ ಹತ್ರ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ಇದೆ. ಅದನ್ನು ತುಂಬ ಎತ್ಕೊಂಡು ಆಟೋಗೆ ಹಾಕೋಕ್ಕೆ ಟ್ರೈ ಮಾಡಿದೆ. ಯಾಕೆಂದರೆ ನಾನು ಹಾಸ್ಪಿಟ್ಲಿಗೆ ಫೋನ್ ಮಾಡಿದ್ರೆ ಅವ್ರು ನೀವೇ ಎತ್ಕೊಂಬರ್ಬೇಕು, ನಮ್ಮ ಕಡೆಯಿಂದ ಫೆಸಿಲಿಟಿ ಇಲ್ಲ ಕಳ್ಸೋಕ್ಕೆ ಅಂತ ಹೇಳಿದ್ರು. ತುಂಬ ಟ್ರೈ ಮಾಡಿದೆ ಸತತ. ಅದು 3 to 4 ಅವರ್ಸ್ ಟೈಮ್ ತೊಗೊಳ್ತು. ಬೇರೆ ಯಾರೇ ಮುಟ್ಟಕ್ಕೆ ಹೋದ್ರು ಹಿಂಗೆ ಮಲ್ಕೊಂಡಿದ್ದು ಕಚ್ಚಕ್ಕೆ ಹೋಗ್ತಾ ಇದೆ, ಹಿಂಗೆ ಮಾಡ್ತದೆ. ಎಲ್ಲರಿಗೂ ಭಯ ಇರುತ್ತಲ್ವ. ಬಟ್ ನಾನು ಹತ್ರ ಹೋದ್ರೆ ಮಾತ್ರ ಅದು ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ. ಎಲ್ಲರೂ ಹೇಳ್ತಿದ್ರು, ಮೇಡಮ್ ಅದು ನಿಮ್ಮ ಹತ್ರ ಚೆನ್ನಾಗಿದೆ, ನೀವೇ ಎತ್ತಿ ಅಂತ. ನಾವು ಫೈನಲಿ ನಾನೇ ಹಿಂದೆಯಿಂದ ಎತ್ತಿದೆ, ಅದೇನೂ ಮಾಡಲಿಲ್ಲ. ಆಟೋಗೆ ಹೇಗೋ ಹಾಕ್ಕೊಂಡ್ವಿ. ನಂದು ಸ್ಕಾರ್ಫ್ ಏನಿತ್ತು ಅದನ್ನೆಲ್ಲ ಕಟ್ಟಿ ಎಲ್ಲ ಟ್ರೈ ಮಾಡಿದೆ. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಆ ಮಳೇಲಿ ಸರ್ಕಸ್ ಮಾಡಿದ್ವಿ. ನಾನು ಆವಾಗ TV ನ್ಯೂಸ್ ನೇಮ್ ಹೇಳೋದು ಬೇಡ, ತುಂಬ ಫೋನ್ ಮಾಡಿದೆ. ಅವರೆಲ್ಲ ಏನಂತ ಹೇಳಿದ್ರೆ, ನಿಮಗೆ ಗೊತ್ತಲ್ಲ, ಅವ್ರಿಗೆ ಯಾವುದಾದ್ರು ಸ್ಟ್ರಾಂಗ್ ಹೀರೋಯಿನ್ನು ಅಥವಾ ಪೊಲಿಟಿಷಿಯನ್ಸ್ದು ಇದ್ದರೆ ಓಡಿ ಬರ್ತಾರೆ. ಯಾವ ಚಾನೆಲ್ ಅಂತ ನಾನು ಹೇಳಲ್ಲ, ಬರ್ತಾರೆ. ಬಟ್ ನಾನು ಅದಕ್ಕೆ ಹೇಳಿದಾಗ ಅವ್ರು ಹೇಳಿದ್ರು, ನಿಮ್ಮ ಹತ್ರ ವೀಡಿಯೋ ಇದೆಯಾ? ನಾನು ಹೇಳಿದೆ, ಸರ್ ಈ ಥರ ನಾನು ಒಂದು ಹಾಸ್ಪಿಟ್ಲಿಗೆ ಫೋನ್ ಮಾಡಿದೆ, ಅವ್ರ ಫೆಸಿಲಿಟಿ ನನಗೆ ಕೊಟ್ಟಿಲ್ಲ, ಯಾಕೆ ಬೀದಿ ನಾಯಿ ಅಂದರೆ ಈ ಥರ ಮಾಡ್ತೀರಾ? ಮತ್ತು ಎಲ್ಲರೂ ಹೇಳ್ತೀರಾ. ಫಸ್ಟ್ ನನಗಿನ್ನೂ ನೆನಪಿದೆ, ಒಂದು 5-6 ವರ್ಷದಿಂದ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು ಗೌರ್ಮೆಂಟ್ ಕಡೆಯಿಂದ. ಬೀದಿ ನಾಯಿ ಸಾಕಿದ್ರೆ ನಾವೇ ಅದಕ್ಕೇನು ಖರ್ಚಿದೆ ಅದು ಕೊಡ್ತೀವಿ, ಬೀದಿ ನಾಯಿ ಸಾಕಿ ಮನೇಲಿ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು. ಇದನ್ನೆಲ್ಲ ಕೇಳಿದೆ. ಅವ್ರು ಹೇಳಿದ್ರು, ಇದನ್ನೆಲ್ಲ ಏನು ನಾವು ಕೇಳೋಕ್ಕಾಗಲ್ಲ. ಒಂದಕ್ಕೆ ನಾನು ಹೇಳಿದೆ, ಹಾಸ್ಪಿಟ್ಲವ್ರು ಹಿಂಗೆ ಅಂದರು, ನೋಡಲ್ಲ ಅಂತ, ಫೆಸಿಲಿಟಿ ಕೊಡಲ್ಲ ಅಂತ ಹೇಳಿದ್ರು. ಇದಕ್ಕಿಂತ ಮುಂಚೆನೂ ನಾನು ನಾಯಿ ಮರಿ ತೊಗೊಂಡೋಗಿದ್ದೆ, ಅದಕ್ಕೂ ಅವ್ರು ಪ್ರತಿಯೊಂದಕ್ಕೂ ಚಾರ್ಜ್ ಮಾಡ್ತಾರೆ, ಅದು ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಅಂತೆಲ್ಲ ಹೇಳಿದ್ಕೆ ಅವ್ರು ಏನಿದ್ರು ಗೊತ್ತಾ, ಒಂದು ಕೆಲಸ ಮಾಡಿ, ಎಲ್ಲನೂ ವೀಡಿಯೋ ಮಾಡ್ಕೊಳ್ಳಿ, ನಿಮ್ಮ ಕಾಲರಲ್ಲಿ ಬೇಕಾದ್ರೆ ನಮ್ಮ ಕಡೆಯಿಂದ ಒಂದು ಹುಡುಗನ ಕಳಿಸ್ಕೊಡ್ತೀನಿ, ಕಾಲರ್ ಹತ್ರ ಒಂದು ಕ್ಯಾಮ್ರಾ ಇಡ್ತೀನಿ, ಎಲ್ಲ ಕ್ಯಾಮ್ರಾದಲ್ಲಿ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ, ಅದನ್ನು ನಾವು TVಗೆ ಹಾಕೋಣ ಅಂತ ಕೇಳಿದ್ರು. ನನಗೆ ಸೀರಿಯಸ್ಲಿ, ಇಲ್ಲಿ ಒಂದು ನಾಯಿ ನರಳ್ತಾ ಇದೆ, ಅವ್ರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಕೊಡ್ತೀನಿ, ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಅದು ಎಲ್ಲ ಅಂದರೆ ಆ ಮನುಷ್ಯತ್ವನ ಮರೆತುಬಿಟ್ಟು ಅಲ್ಲೂ ಕೂಡ ಅವರು ಬಿಸ್ನೆಸ್ನ ನೋಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ. ನಾನು ಹಿಂಗೇ ಹೇಳಿದೆ, ತುಂಬಾ ಕೆಟ್ಟದಾಗೇ ಹೇಳಿದೆ, ಫೋನಿಗೆ ಇಟ್ಟೆ. ಮತ್ತೆ ಏನೂ ಮಾಡೋಕ್ಕಾಗಲ್ಲ. ಮತ್ತೆ ಒಂದು 10 ನಿಮಿಷ ಬಿಟ್ಬಿಟ್ಟು ಮತ್ತೆ ನಾನು ಅವ್ರಿಗೆ ನಾನೇ ಫೋನ್ ಮಾಡಿದೆ. ಅಂದರೆ ನನ್ನ ಫೋನಿಂದ ಪಿಕ್ ಮಾಡಲಿಲ್ಲ, ನನ್ನ ಕಂಪ್ನಿ ಫೋನಿಂದ ಅವ್ರಿಗೆ ಕಾಲ್ ಮಾಡಿದೆ, ನನ್ನ ಹಾಸ್ಪಿಟಲ್ ಫೋನಿಂದ. ಆಗ ಪಿಕ್ ಮಾಡಿದ್ರು. ಅವಾಗ ನಾನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಅವರು ನಾನು ಸಾರಿ ಎಲ್ಲ ಕೇಳಿ ಅವ್ರ ಹತ್ರ ಮಾತಾಡಾದಮೇಲೆ ಅವರು ಇನ್ನೊಬ್ರು ನಂಬರ್ ಕೊಟ್ಟರು. ಆ ಏರಿಯಾ ಡಿಪಾರ್ಟ್ಮೆಂಟಲ್ಲಿ ಯಾರೋ ಇರ್ತಾರಲ್ವ, ಅವ್ರ ನಂಬರ್ ಕೊಟ್ಟರು. ಅವರು ಫೋನ್ ಮಾಡಿ, ಪಾಪ ಅವ್ರು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಅವರು ಪೊಲಿಟಿಷಿಯನಲ್ಲಿ ಇರ್ಬೋದು, ಬಟ್ ಅವ್ರೇನು ರಿಚ್ ಅಲ್ಲ, ನಮ್ಮ ಥರನೇ ಮಿಡಲ್ ಕ್ಲಾಸ್ ಅವರು. ಅದಕ್ಕೆ ಅವರೇ ಹೆಲ್ಪ್ ಮಾಡಿದ್ರು. ಮತ್ತು ಅವ್ರು ಬಂದರು. ಅದೇನಾಯಿತು, ಅವ್ರ ಆಟೋದಲ್ಲಿ ಅವರು ಹೋಗಿ ಆಟೋದಲ್ಲಿ ಕೂತ್ಕೊಂಡ್ರು. ಅವ್ರ ಕಾರ್ನ ಬಿಟ್ಟು ಅದು ಕೈಗೇನೆ ಬಾಯಿ ಹಾಕ್ಬಿಡ್ತು, ಕಚ್ಬಿಡ್ತು ಅವ್ರ ಕೈಗೆ. ಅಲ್ಲಿ ರಕ್ತ ಹೋಗ್ತಾ ಇತ್ತು ಅವ್ರಿಗೂ. ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವರು ಹೇಳಿದ್ರು, ನಾವು ಇಟ್ಕೊಳ್ಳಲ್ಲ, ಟ್ರೀಟ್ಮೆಂಟ್ ಬೇಕಾದ್ರೆ ಕೊಡ್ತೀವಿ, ನಾವು ಇಟ್ಕೊಳ್ಳೋಕ್ಕಾಗಲ್ಲ. ಅದು ಬೀದಿ ನಾಯಿ. ಆಮೇಲೆ ಗೊತ್ತಾಯಿತು, ಇದರಲ್ಲಿ ಹೆಬ್ಬಾಳದ ಹತ್ರ ವೆಟರ್ನಿಟಿ ಇದೆ ಹಾಸ್ಪಿಟಲ್, ದೊಡ್ಡದು, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಅಲ್ಲಿ ಕರ್ಕೊಂಡು ಹೋಗೋಕೆ ಹೇಳಿದ್ರು. ಅಲ್ಲಿ ಕರ್ಕೊಂಡೋಗಿ ಅವತ್ತು ಆ್ಯಕ್ಚುಲಿ ಲೇಟ್ ಆಗೋಗಿತ್ತು. ಅಲ್ಲಿ ಮಧ್ಯಾಹ್ನ 2 o'clock ಎಲ್ಲ ಕ್ಲೋಸ್ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಡೇ ನಾನು ಅದನ್ನು ಕರ್ಕೊಂಡು ಹೋಗಬೇಕು. ಅದನ್ನು ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ, ನಮ್ಮ ಮನೇಲಿ ತೊಗೊಂಡು ಹೋಗೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ನಾವು ಮನೆ ಶಿಫ್ಟ್ ಮಾಡಿದ್ವಿ, ಜಾಗ ಇಲ್ಲ, ಏನಿಲ್ಲ, ಅಲ್ಲಿಗೂ ಹೋಗೋಕ್ಕಾಗಲ್ಲ. ಆಮೇಲೆ ಅಲ್ಲಿ ಡೌನಲ್ಲಿ ಒಂದು ಅಕ್ಕ ಅದನ್ನು ನೋಡ್ತಾ ಇದ್ರು. ನಾನು ಅವ್ರ ಹತ್ರ ಹೆಲ್ಪ್ ತೊಗೊಂಡು, ಅವರು ಓನರ್ ಎಲ್ಲೋ ಔಟ್ಸೈಡ್ ಹೋಗಿದ್ರು. ಅವರು ಅಲ್ಲೊಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರಿಗೆ ಯಾರಿಗೂ ಗೊತ್ತಿಲ್ದಂಗೆ 2nd ಫ್ಲೋರಲ್ಲಿ ಒಂದು ಕಡೆ ಜಾಗ ಮಾಡಿ ಆ ನಾಯಿನ ಟೆರೆಸ್ ಮೇಲೆ 2nd ಫ್ಲೋರ್ಗೆ ಎತ್ಕೊಂಡು ಹೋಗಿ, ಇದೇ ಥರನೇ ತುಂಬಾ ದೊಡ್ಡದು ಬೀದಿ ನಾಯಿ, ನಿಮಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಅಂತ. ಇಬ್ಬರು ಸಪೋರ್ಟಿಂದ ಬ್ಯಾಗ್ ಹಾಕ್ಕೊಂಡು ಏನೇನೋ ಸರ್ಕಸ್ ಮಾಡಿ ಮೇಲ್ಗಡೆ ಇಟ್ಟು, ಮತ್ತು ನೆಕ್ಸ್ಟ್ ನನಗೆ ಆ ಪೊಲಿಟಿಷಿಯನ್ ಇದ್ರಲ್ಲ, ಅವರೇ ಬಂದು ಹೆಲ್ಪ್ ಮಾಡಿದ್ರು. ಅಲ್ಲಿ ಕರ್ಕೊಂಡು ಅವ್ರ ಕಾರಲ್ಲೇ ಡಿಕ್ಕಿಯಲ್ಲಿ ಇಟ್ಕೊಂಡು ಕರ್ಕೊಂಡೋದ್ವಿ ಅಲ್ಲಿಗೆ. ಅಲ್ಲಿ ಅವರೆಲ್ಲ ಸ್ಕ್ಯಾನ್ ಮಾಡಿ ಹೇಳಿದ್ರು, ಸ್ಪೈನಲ್ ಕಾರ್ಡ್ ಹೋಗಿದೆ ಅಂತ. ಸ್ಪೈನಲ್ ಕಾರ್ಡ್ ಹೋಗಿದೆ. ಮತ್ತೆ ರಿಟರ್ನ್ ಆಗಿ ತೊಗೊಂಡು ಬಂದ್ವಿ. ಅಲ್ಲಿಂದ ಇನ್ನೊಂದು ಯಾವುದೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಅವ್ರು ಹೇಳಿದ್ರು, ಇಲ್ಲಿ ಇಟ್ಕೊಳ್ತೀವಿ, ಬಟ್ ನೀವು ಅಮೌಂಟು ಪೇ ಮಾಡಬೇಕಾಗತ್ತೆ ಅಂತ ಹೇಳಿದರು. ಆಮೇಲೆ ನೋಡಿದಾಗ ಹೆಬ್ಬಾಳದಲ್ಲೂ ಆ ಫೆಸಿಲಿಟಿ ಇದೆ. ನಾನು ಆ್ಯಕ್ಚುಲಿ ಇನ್ನೊಂದು ಇನ್ಸಿಡೆಂಟ್ ಮಾಡ್ತಾಯಿದ್ದು, ಅದೊಂದು ಇನ್ಸಿಡೆಂಟ್ ಹೇಳ್ತೀನಿ. ಹೆಬ್ಬಾಳದಲ್ಲಿ ಇರೋದು ನನಗೆ ಗೊತ್ತು, ಬಟ್ ನಾನು ಅಲ್ಲಿ ಬಿಟ್ಟಿಲ್ಲ. ಇನ್ನೊಂದು ಯಾವುದೋ ಹೇಳಿದ್ರು, ಅಲ್ಲಿ ಹೋದ್ವಿ. ಅಲ್ಲಿನೂ ಅದು ಸ್ವಲ್ಪ ನನಗಿಷ್ಟ ಆಗಲಿಲ್ಲ. ಮತ್ತು ಅಲ್ಲಿಂದ ಕರ್ಕೊಂಬಂದ್ವಿ. ಇವಕ್ಕ ಕೊಟ್ಟಿದ್ದ ಜಾಗದ ಹತ್ರ 3 ದಿನ ನಾನು ಇಟ್ಕೊಂಡಿದ್ದೆ. 3 ದಿನ ನಾನು ಹಾಲು ಕೊಟ್ಟರೆ ಮಾತ್ರ, ಅಂದರೆ ನಾನು
ಹಾಕಿದ ಹಾಲು ಮಾತ್ರ ಕುಡಿತಾ ಇತ್ತು. ಬೇರೆ ಯಾರೇ ಹಾಲು ಕೊಟ್ಟರು ಕೂಡ ಅದು ಕುಡಿತಾ ಇರಲಿಲ್ಲ. ಒಂದಿನ ನನಗೆ ಹುಷಾರಿಲ್ದಲೆ ನಾನಲ್ಲಿ ಹೋಗಲಿಲ್ಲ. ಆವಾಗ ಅಕ್ಕ ಫೋನ್ ಮಾಡಿಬಿಟ್ಟು, ನಮ್ಮ ನಾವೇನು ಕೊಟ್ಟರು ತಿಂತಾ ಇಲ್ಲ, ಕುಡಿತಿಲ್ಲ ಅಂದರು. ಮತ್ತು ನಾನು ಗಾಡಿ ಎತ್ಕೊಂಡು ಅಲ್ಲಿವರೆಗೂ ಹೋದೆ, ಬಿಸ್ಕೆಟ್ ಎಲ್ಲ ಹಾಕಿ ತಿನ್ನಿಸ್ದೆ. ಆಮೇಲೆ ಒಂದೇ ಎನ್ ಜಿ ಒ, ಕೆಂಗೇರಿಯಲ್ಲಿರೋ ಎನ್ ಜಿ ಒ ನನಗೆ ಗೊತ್ತಾಯಿತು. ಆ್ಯಕ್ಚುಲಿ ನಾನು ತುಂಬ ಜನ ಫೋನ್ ಕಮಿಷನರ್ ಅಸಿಸ್ಟೆಂಟ್ ಕಾಲ್ ಮಾಡಿ ಅವ್ರ ಹತ್ರ ಎಲ್ಲ ಫೈಟ್ ಮಾಡಿ, BBMP ಕಾಲ್ ಮಾಡಿ BBMP ಹತ್ರ ಎಲ್ಲ ನಾನು ಫೈಟ್ ಮಾಡಿ, ಆಮೇಲೆ ನನಗೆ ಗೊತ್ತಾಯಿತು ಏನಂತ ಹೇಳಿದ್ರೆ, ನಮ್ಮ ಗೋರ್ಮೆಂಟ್ ಕಡೆಯಿಂದ ನಾಯಿಗಳಿಗೆ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ. ಗೋರ್ಮೆಂಟ್ ಕಡೆಯಿಂದ ₹1 ಕೂಡ ನಾಯಿಗಳಿಗೆ ಅವರು ಏನು ಸ್ಪೆಂಡ್ ಮಾಡ್ತಾ ಇಲ್ಲ ಅನ್ನೋದು ನನಗೆ ಆವಾಗಲೇ ಗೊತ್ತಾಯಿತು. ನಾಯಿನ ಉಳಿಸಿ ನೆಕ್ಸ್ಟ್ ಜನ್ರೇಷನ್ಗೆ ಬೇಕು ಅಂತ ಹೇಳ್ತಾರೆ, ಬಟ್ ಇಲ್ಲ, ನಾವೇನು ನೋಡ್ತಾ ಇದ್ದೀವಿ ಅದು ಎಲ್ಲನೂ ಸುಳ್ಳಾಗಿದೆ. ಬಟ್ ಯಾವುದು ಕೂಡ ನಮ್ಮ ಕಣ್ಮರೆಯಲ್ಲಿ, ಅಂದರೆ ನಮ್ಮ ಕಣ್ಣು ಹಿಂದೆ, ನಮ್ಮ ಬೆನ್ನ ಹಿಂದೆ ತುಂಬಾ ನಡೀತಾ ಇದೆ. ನನಗೆ ಗೊತ್ತಿಲ್ಲ, ನಾನು ಇವಾಗ ತಿಳ್ಕೊಳ್ತಾ ಇದ್ದೀನಿ. ಇದು ನೀವೆಲ್ಲ ಯಾರು ನೋಡ್ತಾ ಇದ್ದೀರಾ, ನಿಮಗೆಲ್ಲ ಚೆನ್ನಾಗಿ ನೀವೇ ಹೇಳ್ತಾ ಇರ್ಬೋದು, ಅಯ್ಯೋ ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ ಅಂತ. ಬಟ್ ನನಗಿದೇನು ಗೊತ್ತಿರಲಿಲ್ಲ, ಇನ್ನು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಗೋರ್ಮೆಂಟಿಂದ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ. ಯಾವುದೇ ನಾವು ಗೋರ್ಮೆಂಟ್ ಹಾಸ್ಪಿಟ್ಲು ನಾಯಿನ ಕರ್ಕೊಂಡು ಹೋದ್ರೂ ಕೂಡ ಅವರು ಬೇಸಿಕ್ ಟ್ರೀಟ್ಮೆಂಟ್ ಕೊಡ್ಬೋದೇ ಹೊರ್ತು ಬೇರೆ ಯಾವುದೇ ರೀತಿ ಫೆಸಿಲಿಟಿ ನಾಯಿಗಳಿಗೆ ಇಲ್ಲ. ಇದು ಆಯಿತು. ಮತ್ತು ಕೆಂಗೇರಿ ಎನ್ ಜಿ ಒದವ್ರು ಬಂದರು, ಅವ್ರ ಹತ್ರ ಸ್ವಲ್ಪ ಫೈಟ್ ಮಾಡಿದೆ. ಯಾಕೆಂದರೆ ಆಮೇಲೆ ಗೊತ್ತಾಯಿತು ಅವರು ಎಷ್ಟು ಕಷ್ಟಪಡ್ತಿದ್ದಾರೆ. ಅವರು 400 ನಾಯಿನ ಸಾಕ್ತಾ ಇದ್ದಾರೆ. ಆ 400 ನಾಯಿಗೆ ಗೋರ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಹೆಲ್ಪ್ ಇಲ್ಲ. ಇವಾಗ ನಾಯಿದು ಎನ್ ಜಿ ಒ ಮಾಡೋರಿಗೆ ಅವ್ರ ಕೈಯಿಂದ ದುಡ್ಡು ಹೋಗುತ್ತೆ ಹೊರತು ಅವ್ರಿಗೆ ಯಾವುದು ಕೂಡ ಕೈಗೆ ದುಡ್ಡು ಸೇರಲ್ಲ. ಇದೆಲ್ಲ ನನಗೆ ಆವಾಗಲೇ ಗೊತ್ತಾಯಿತು. ನಾನು ಆ ನಾಯಿನ ಕಳಿಸ್ಕೊಡ್ಬೇಕಾದ್ರೆ ಆ್ಯಂಬುಲೆನ್ಸಲ್ಲಿ ಎತ್ಬಿಟ್ಟು ಅದು ನನಗೊಂದು ಲುಕ್ ಕೊಡ್ತು. ಆ ಕಣ್ಣು ನಾನು ಅರ್ಥ ಮಾಡಿಕೊಂಡೆ. ನಾನು ಅದಕ್ಕೆ ಹೇಳಿದೆ, ನೀನು ಇವತ್ತು ಹೋಗು ಅಂದರೆ. ನಾನು ಅದನ್ನು ಗುರುವಾರ ಕಳಿಸ್ಕೊಟ್ಟೆ, ಶುಕ್ರವಾರ ಬಿಟ್ಟು ಶುಕ್ರವಾರ ಕಳಿಸ್ಕೊಟ್ಟೆ. ನಾನು ಶನಿವಾರ ಬರ್ತೀನಿ ಅಂತ ಅದಕ್ಕೆ ಹೇಳಿದೆ. ನಿನ್ನ ನೋಡೋಕೆ ನಾನು ಎಲ್ಲರ ಅಕ್ಕಿ ತೊಗೊಂಡು ಬರ್ತೀನಿ, ನಿನ್ಗೆ ಅಷ್ಟು ಜನ ಫ್ರೆಂಡ್ಸ್ ಇರ್ತಾರಲ್ಲ ಅವರೆಲ್ಲರಿಗೂ ನಾನು ಊಟ ಹಾಕ್ತೀನಿ, ನಾನು ನಿನ್ನ ತಾಯಿ, ಈ ಥರ ಎಲ್ಲ ನಾಯಿ ಹತ್ರ ನಾನು ಮಾತಾಡಿದೆ. ಅದು ಹೋಗ್ಬೇಕಾದ್ರೆ ಆಂಬುಲೆನ್ಸಲ್ಲಿ ನಾನು ಹಿಂಗೆ ನೋಡ್ತಾ ಇತ್ತು. ಅದು ನನಗೆ ಟಚ್ ಆಯಿತು. ಅದು ಹೋಯಿತು. ಒಂದು ರೀಸನ್ಗೆ ನನಗೆ ಶನಿವಾರ ಹೋಗೋಕ್ಕಾಗಲಿಲ್ಲ, ಕೆಲಸ ಮುಗಿಸ್ಕೊಂಡು ಹೋಗೋಕ್ಕಾಗಲಿಲ್ಲ. ಕೆಂಗೇರಿ ತುಂಬ ದೂರ ಇತ್ತು. ಮನ್ಸಲ್ಲಿ ಅಂದ್ಕೊಂಡೆ, ದೇವ್ರ ಹತ್ರ ಬೇಡ್ಕೊಂಡು, ಹತ್ರನೂ ಬೇಡ್ಕೊಂಡೆ, ಸಂಡೇ ಬೆಳಗ್ಗೆನೇ ಬರ್ತೀನಿ ಅಂತ. ಬೆಳಗ್ಗೆ ನಾನು ರೆಡಿಯಾಗಿ ಅಕ್ಕಿ ತೊಗೊಳಕ್ಕೆಲ್ಲ ರೆಡಿಯಾಗಿ ಊಟ ಮಾಡೋಕ್ಕೆ ಅಂತ ಹಿಂಗೆ ಕೂತ್ಕೊಂಡೆ. ನನಗೆ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಬರುತ್ತೆ, ಆ ನಾಯಿದು ಫೋಟೋ ಹಾಕಿ ಇಂಟು ಅಂತ. ಅಂದರೆ ಆ್ಯಕ್ಚುಲಿ ಅವ್ರು ಅದಕ್ಕಿಂತ ಮುಂಚೆ ಕಳಿಸಿ ಫೋಟೋದಲ್ಲಿ ಹೇಳಿದರು, ಸ್ಪೈನಲ್ ಕಾರ್ಡೆಲ್ಲ ಫುಲ್ ಹೋಗಿದೆ, ಏನೇ ಮಾಡೋಕ್ಕಾಗಲ್ಲ, ಇರೋಷ್ಟು ದಿನ ಹಿಂಗೆ ಮಲ್ಕೊಂಡು ಊಟ ಮಾಡಬೇಕು ಅಷ್ಟೇ ಅಂತ. ಅದು ಮಲ್ಕೊಂಡೆ ಕೂಡ ಬಾತ್ರೂಮ್ ಮಾಡ್ತಾ ಇತ್ತು. ನಾನು ಅದೆಲ್ಲನೂ ಕ್ಲೀನ್ ಮಾಡಿದ್ದೀನಿ, ಅದೇನು ಪ್ರಾಬ್ಲಮ್ ಇಲ್ಲ. ಆ ಫೋಟೋ ಬಂದಾಗ ನನ್ನ ಮನಸ್ಸು ಅದನ್ನು ಕಳಿಸ್ದಾಗ ಎಷ್ಟು ತುಂಬ ಭಾರ ಇತ್ತು. ಆ ಫೋಟೋ ಬಂದಾಗ ಆ ಸಂಕಟಕ್ಕೂ ಏನೋ ಭಾರ ಎಲ್ಲ ಕಳೆದಂಗೆ ಆಯಿತು. ಈ ಥರ ಆಯಿತು. ಮತ್ತು ನಾನು ಅದು ಕೊಟ್ಟಿದ್ದ ಮಾತು ನಾನು ಮೀರಲಿಲ್ಲ. ಊಟ ಬಿಟ್ಬಿಟ್ಟು ಮತ್ತೆ ಸೀದಾ ಗಾಡಿ ಎತ್ಕೊಂಡ್ರು. ಎನ್ ಜಿ ಒ ಹತ್ರ ಇರೋದು ಯಾವುದೋ ಒಂದು ರೇಷನ್ ಅಂಗಡಿಯಲ್ಲಿ ಅಕ್ಕಿ ತೊಗೊಂಡು, ಅದಕ್ಕೆ ಏನಿದೆ 25 kg ತೊಗೊಳ್ತೀನಿ ಅಂತ ಅಕ್ಕಿ, ಬಿಸ್ಕೆಟ್ ಬಾಕ್ಸ್ಗಳು ಎಲ್ಲನೂ ತೊಗೊಂಡು ಹೋಗಿ ಅವರು ಮಣ್ಣು ಮಾಡಿದ ಫೋಟೋ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಫೋಟೋ ಕೊಡಲಿಲ್ಲ. ಅದನ್ನು ನೋಡಿಕೊಂಡು ಮತ್ತು ಅಲ್ಲಿದ್ದ ನಾಯಿಯನ್ನೆಲ್ಲ ನೋಡಿಕೊಂಡು ಅದು ಏನು ಕೊಡಬೇಕಾಗಿತ್ತು ಎಲ್ಲನೂ ಕೊಟ್ಬಿಟ್ಟು ನಾನು ತಿರ್ಗಾ ಬಂದುಬಿಟ್ಟೆ. ಇದಕ್ಕಿಂತ ಮುಂಚೆ ಹೆಬ್ಬಾಳದ ಒಂದು ಆಗಿತ್ತು ಅಂತ ನಿಮ್ಗೆ ಹೇಳಿದ್ದೆ ಅಲ್ಲ. ಏನಂತ ಹೇಳಿದ್ರೆ, ಅವಾಗ ಒಂದು ನನಗೆ ನಾಯಿ ಸಿಕ್ಕಿತ್ತು. ಹೀಗೆ ಅದೂ ಅಷ್ಟೇ, ಯಾರೋ ಗಾಡೀಲಿ ಕುತ್ಕೊಂಡು ಹೊಂಟೋಗಿದ್ರು. ಮತ್ತು ಆ ನಾಯಿನ ತೊಗೊಂಡು ಯಾರೋ ಹೇಳಿದ್ರು ಹೆಬ್ಬಾಳದಲ್ಲಿ ಅಂತ. ಹೆಬ್ಬಾಳದಲ್ಲಿ ಹೋದೆ, ಅದೂ ಸ್ಪೈನಲ್ ಕಾರ್ಡ್ ಹೋಗಿತ್ತು. ಗಾಡಿಯಲ್ಲಿ ಆ ಫೋರ್ಸಲ್ಲಿ ಗುದ್ದಾಗ ನಾಯಿ ಬಿದ್ದೋಗುತ್ತೆ ಅಲ್ವಾ. ತುಂಬ ನಿಮಗೆ ಗೊತ್ತು, ಎಲ್ಲರಿಗೂ ಸೆನ್ಸಿಟಿವ್ ಇರುತ್ತೆ ಸ್ಪೈನ್. ಅದಕ್ಕೆ ಎಲ್ಲ 99% ಆಕ್ಸಿಡೆಂಟ್ ಆಗಿದೆ ಎಲ್ಲ ನಾಯಿಗೂ ಕೂಡ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಬರುತ್ತೆ. ಈ ನಾಯಿದು ಕೂಡ ಅದಾಯಿತು. ಆವಾಗ ನನಗೆ ಎಲ್ಲಿ ಇಡೋದು ಅಂತ ಗೊತ್ತಿರಲಿಲ್ಲ. ಆಮೇಲೆ ಅವರೇ ಹೇಳಿದ್ರು, ಇಲ್ಲೇ ಆಶ್ರಮ ಇದೆ ನಾಯಿದು. ಸೊ 2 ಟೈಪ್ಸ್ ಇತ್ತು. ಒಂದು ಬಂದುಬಿಟ್ಟು ನಾವು ಅದನ್ನು ಅಡ್ಮಿಷನ್ ಮಾಡೋದು, 5000 ಕೊಟ್ಟು ಅಡ್ಮಿಷನ್ ಮಾಡಬೇಕು. ಬಟ್ ಇವಾಗ ಎಷ್ಟೋ ಜನ ಫಾರಿನರ್ಸ್ಗೆ ಹೋಗ್ತಾರಲ್ವ, ಅವ್ರ ಮನೆ ಸಾಕಿದ ನಾಯಿನ ಅದೇ ಥರನೇ ಕೊಟ್ಟು ಹೋಗ್ತಾರೆ. ಅವ್ರಿಗೆ ಬೇಕು ಅಂದಾಗ ನಾಯಿನ ರಿಟರ್ನ್ ತಗೊಳ್ಬೋದು. ಬಟ್ ಏನಾಗುತ್ತೆ ಅಂದರೆ, ಅಲ್ಲಿ ಎಷ್ಟೋ ನಾಯಿಗಳಿರುತ್ತೆ ಅಲ್ವಾ, ಆ ನಾಯಿಗಿರೋ ಕಾಯಿಲೆ ಎಲ್ಲ ಅದಕ್ಕೂ ಹೊಂಟಿರುತ್ತೆ. ಅದಕ್ಕೆ ಅವರು ರೆಸ್ಪಾನ್ಸಿಬಿಲಿಟಿ ಅಲ್ಲ. ಅದಕ್ಕೋಸ್ಕರ ಎಷ್ಟೋ ಜನ ಬಿಟ್ಟಿದ್ದ ನಾಯಿನ ರಿಟರ್ನ್ ತಗೊಳ್ಳಲ್ಲ. ಇದೊಂದು ಸ್ಕೀಮ್ ಇತ್ತು. ಇನ್ನೊಂದು ಸ್ಕೀಮ್ ಬಂದುಬಿಟ್ಟು, ಇನ್ನೊಂದು ಅದೇ ಡಿಪಾರ್ಟ್ಮೆಂಟು, ಇದೊಂದು ಸ್ವಲ್ಪ ದೂರ, ಅದೊಂದು ಸ್ವಲ್ಪ ಎಲ್ಲ ಒಂದು ಗ್ರೌಂಡಲ್ಲಿದೆ. ಗ್ರೌಂಡಲ್ಲಿ ಇಲ್ಲಿ ಒಂದು ಮಿಡಲೆಲ್ಲ ಹಾಸ್ಪಿಟಲ್ ಈ ಸೈಡ್ ಅಂತ ಒಂದಿದೆ. ಇನ್ನೊಂದು ಕಡೆ ಕೇಳಿದಾಗ 5000 ಕೊಟ್ಟು ಅಡ್ಮಿಷನ್ ಮಾಡಬೇಕು.
5000 ಕೊಟ್ಟು ಅಡ್ಮಿಷನ್ ಮಾಡಿದ್ಮೇಲೆ ನಾವು ಮತ್ತೆ ಅಂದರೆ ಇವತ್ತು ನಾನು ಅಡ್ಮಿಷನ್ ಮಾಡ್ತೀನಿ, ಮತ್ತೆ ನಾನು ನಾಳೆ ಆ ನಾಯಿನ ನೋಡಬೇಕು ಇಲ್ಲ ಕರ್ಕೊಂಡು ಹೋಗಬೇಕು ಅಂದರೂ ಕೂಡ ಅವ್ರು ಅಲೋ ಮಾಡಲ್ಲ. ಅವರು ಡೈರೆಕ್ಟಾಗೇ ಹೇಳ್ತಾರೆ, ನೀವು ನಾಯಿನ ಇವತ್ತು ನಮಗೆ ಕೊಡ್ಬೋದು, ನಾಳೆನೇ ಅದು ಸತ್ತೋದ್ರೂ ಕೂಡ ನಾವು ನಿಮಗೆ ಇನ್ಫಾರ್ಮ್ ಮಾಡಲ್ಲ, ನೀವು ನೋಡಬೇಕು ಅಂದರೆ ನಾವು ತೋರಿಸೋದಕ್ಕಾಗಲ್ಲ. ಮತ್ತು ಇನ್ನೊಂದು ಅವ್ರು ಹೇಳ್ತಾರೆ, ಇಲ್ಲಿ ತುಂಬ ನಾಯಿಗಳಿದೆ, ಅದ್ರ ಕಾಯಿಲೆ ಇವತ್ತು ನೀವು ಬಿಟ್ಟಿದ್ದು ಮರುಕ್ಷಣಕ್ಕೆ ಅದಕ್ಕೆ ಕಾಯಿಲೆ ಬರ್ಬೋದು. ಅದನ್ನ ಏನು ಮಾಡ್ತಾರೆ ಅಂದರೆ ಕಾಂಪೌಂಡಿಂದ ಎಸಿತಾರೋ ಇನ್ನೊಂದು ಮಾಡ್ತಾರೋ ಅದು ದೇವ್ರಿಗೆ ಗೊತ್ತು, ಬಟ್ ಅವ್ರು ನಮಗೆ ಇನ್ಫಾರ್ಮ್ ಕೊಡಲ್ಲ. ಅವಾಗ ನನಗೆ ಅನಿಸಿದ್ದು ಒಂದೇ, ಈ ನರ್ಕಕ್ಕೆ ಗೊತ್ತಿದ್ದು ಆ ನರ್ಕಕ್ಕೆ ತಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಆವಾಗ ನಾನು ನನ್ನ ಮತ್ತಿಗೆ ಮನೇಲಿ ಇರಿಸ್ತಾ ಇದ್ದೆ, ನಮ್ಮ ಅಮ್ಮಂಗೆ ಗೊತ್ತಿಲ್ದಂಗೆ ನಮ್ಮ ಮತ್ತಿಗೆ ಮನೆ ಬಾಲ್ಕನಿಲಿ ಇಟ್ಟಿದ್ದೆ. ಒಂದು ವಾರ ಇತ್ತು ಅದನ್ನು ಕೂಡ. ಆವಾಗಲೂ ನನ್ನ ಮನಸ್ಸು ತುಂಬ ಭಾರ ಆಯಿತು, ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಮಧ್ಯಾಹ್ನ ಇನ್ನೇ ನಾನು ಹೋಗ್ಬೇಕು ಆ ನಾಯಿನ ನೋಡೋದಕ್ಕೆ, ಆವಾಗ ಮನಸ್ಸಿನ ಭಾರ ಎಲ್ಲ ಇಳ್ದಂಗೆ ಆಯಿತು. ಏನು ಫುಲ್ಲು ಏನಿಲ್ಲ, ಝೀರೋ. ಮನಸ್ಸಿನ ಭಾರ ಇಳಿತು ಅಂದರೆ ನೆಮ್ಮದಿ ಅಂತ ಅಲ್ಲ, ಅಂದರೆ ಏನೂ ಇಲ್ಲ, ನಂದು ಬಾಡಿ ಎಂಟಿ, ಝೀರೋ. ನನ್ನ ಮನಸ್ಸಿದೆ, ಯಾವ ಫೀಲಿಂಗ್ಸ್ ಇಲ್ಲ ನನಗೆ ಅನ್ನೋ ಥರ ಒಂದು ಫೀಲಿಂಗ್ ನನಗೆ ಕೊಡುತ್ತೆ. ಆ ಥರ ಫೀಲ್ ಆಯಿತು. ಹಿಂಗೆ ಇದ್ದೆ, ಬ್ಲ್ಯಾಂಕ್ ಆಗಿಬಿಟ್ಟಿದೆ ಸಿಸ್ಟಮ್ ಮುಂದೆ. ಪಕ್ಕದಲ್ಲಿ ನನ್ನ ಮೊಬೈಲಲ್ಲಿ ನಮ್ಮ ಅತ್ತಿಗೆದು ಹೆಸರು ಫೋನ್ ಬಂತು. ಫೋನ್ ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಹಂಗೆ ಹೋಯಿತು. ಅವ್ರು ನನಗಿನ್ನೂ ಹೇಳೇ ಇಲ್ಲ. ಆವಾಗಲೇ ನಂಗೆ ಗೊತ್ತಾಯಿತು ಅದು ಹೋಗ್ಬಿಡ್ತು ಅಂತ. ಎತ್ತಿಂಗ್ ಇಟ್ಕೊಂಡಷ್ಟೆ ಅವರು ಸೋನು ಅವರೇ ಅಂದರು ಅಷ್ಟೇ. ಫೋನ್ ಕಟ್ ಮಾಡಿಬಿಟ್ಟೆ, ಗೊತ್ತಾಯಿತು. ಮತ್ತು ಅಲ್ಲಿನೂ ಆಫ್ ಕೇಳಿಕೊಂಡು ಕ್ಯಾಬ್ ಮಾಡಿಕೊಂಡು ನಾವು ಹೋಗ್ಬೇಕಾದ್ರೆ ಫುಲ್ಲು ಹತ್ಕೊಂಡು ಅರ್ಧ ಕಣ್ಣೀರು ಕೂಡ ಇಲ್ಲ ನನಗೆ, ಆ ಫೀಲಿಂಗ್ಸ್ ಇದೆ. ಮತ್ತು ಅದನ್ನು ತೊಗೊಂಡು ಅಲ್ಲಿ ಯಾವುದೋ ಹಳೆ ಸಮಾಧಿ ಇತ್ತಂತೆ, ಅಲ್ಲಿ ಸಮಾಧಿ ಮಾಡಿ ಈ ಥರ ಎಲ್ಲ ಇನ್ನೂ ತುಂಬ ಬೇಕಾದಷ್ಟು ನನ್ನ ಜೀವನದಲ್ಲಿ ಆಗಿದೆ. ಸೊ ನಾನೇನು ಇವಾಗ 2-3 ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ, ಇದೇ ಥರ ಎಲ್ಲರದು ಯೂಟ್ಯೂಬ್ಸ್ ವ್ಲಾಗ್ಸ್ ಇದೆಲ್ಲ ನೋಡಬೇಕಾದ್ರೆ ಓಕೆ ನನ್ನ ಇದೇ ಹೇಳಿದ ಥರ ಅಂದರೆ ಏನು ಹೇಳ್ತಾರೆ, ಎವ್ರಿ ಒನ್ ಕಾಂಟ್ ಹೆಲ್ಪ್ ಅಂದರೆ ನಾನು ಇದೇ ನಿಮಗೆ ಹೇಳಿದ ಥರ ನಾನು ಏನು ಅಂದರೆ ಓಕೆ ಇದೇ 2-3 ದಿವಸದಿಂದ ನಾನು ವ್ಲಾಗ್ಸ್ ಎಲ್ಲರದು ನೋಡಬೇಕಾದ್ರೆ ಓಕೆ ಎನಿವೆ ನಂಗೆ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತಾಯಿದ್ದೆ, ನನ್ನ ಹತ್ರ ಸ್ವಲ್ಪ ಟೈಮ್ ಇದೆ, ಇನ್ನು ನನ್ನ ಮನ್ಸು ಮಾಡಿದ್ರೆ ಟೈಮ್ ಕೊಡ್ಬೋದಲ್ವಾ. ಟೈಮ್ ಮಾಡಿಕೊಂಡು ನನ್ನದೇ ಆದಂಥ ವ್ಲಾಗ್ ಸ್ಟಾರ್ಟ್ ಮಾಡಿ ಏನಿದೆ ನನ್ನ ಡೈಲಿ ವ್ಲಾಗಲ್ಲಿ ಆ ಹೆಲ್ಪಿಂಗ್ ಇರ್ಬೋದು. ನಾನು ಯಾರಿಗೋ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಈ ವಿಡಿಯೋ ಅಲ್ಲ. ಏನಂತ ಹೇಳಿದ್ರೆ ನಾನು ಸ್ವಲ್ಪ ಇದು ಹೇಳೋದ್ರಿಂದ ಯಾರಿಗೇ ಆಗಲಿ ಒಂದು ಫೀಲ್ ಬರುತ್ತಲ್ವ, ಅವ್ರ ಕಡೆಯಿಂದ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗ್ಬೋದಲ್ವ. ಮೂಕ್ ಪ್ರಾಣಿಗಳಿಗೆ ಆಗಿರ್ಬೋದು, ವಯಸ್ಸಾದಾಗಿರ್ಬೋದು, ಅನಾಥ ಮಕ್ಕಳಾಗಿರ್ಬೋದು, ಇದು ನನ್ನ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ನಾನು ನಿಮ್ಗೆ ಯಾವ್ದು ಹೇಳಿದೆ NGO ಆ ಕೆಂಗೇರಿಯವ್ರಿಗೆ ನಾನು ನಾಯಿನ ಕಳಿಸ್ಕೊಡ್ತಾ ಅಲ್ಲಿ ತೀರ್ಕೊಳ್ತು ಅಂತ, ಆ NGOದವ್ರಿಗೆ ಆ ಕ್ಷಣದಿಂದ ಇವತ್ತಿನ ಕ್ಷಣದವರೆಗೂ ಕೂಡ ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡ್ತಾ ಇದ್ದೀನಿ. ಯಾವಾಗ ನನ್ನ ಸ್ಯಾಲ್ರಿಲಿ ಇಷ್ಟು ಪರ್ಸೆಂಟೇಜ್ ಅಂತ ನಾನು ಇದು ಮಾಡ್ತಾ ಇದ್ದೀನಿ. ಅದು ಒಂದೇ ಅಂತಲ್ಲ, ಇನ್ನೊಂದು ಬಡ ಮಕ್ಕಳಂದರೆ ಮಕ್ಕಳದು ಅನಾಥಾಶ್ರಮ ಇದೆ, ಅಲ್ಲಿಗೂ ನನ್ನ ಕೈಲಾಗಿ ಸಹಾಯ ಮಾಡ್ತಿದ್ದೆ. ಬಟ್ ಕೆಲವು ತಿಂಗಳುಗಳಿಂದ ನಾನು ಮಾಡ್ತಾ ಇಲ್ಲ. ಯಾಕೆ ಅಂದರೆ ಅದಕ್ಕೆ ಅದರೇ ಆದಂಥ ರೀಸನ್ ಇದೆ. ಈ ಪ್ರಿಯಾರಿಟಿ ಬಂದುಬಿಟ್ಟು ಡಾಗ್ ಕೊಡೋಣ ಅಂತ, ಮೂಕ್ ಪ್ರಾಣಿಗಳಿಗೆ ಕೊಡೋಣ ಅಂತ. ಇವತ್ತು ಕೂಡ ನಾನು ಅದೇ ಪ್ರಾಣಿಗಳಿಗೆ ಯಾಕೋ ನನಗೆ ನಿನ್ನೆಯಿಂದ ಮನಸ್ಸು ತುಂಬ ಭಾರ ಅನ್ನಿಸ್ತಾ ಇತ್ತು. ಬೆಳಗ್ಗೆ ಕಾಂತಾರ ಫಿಲಮಲ್ಲಿ ಅವರು ಕೇಳ್ತಾರಲ್ಲ, ಪಂಜುಲಿ ಹತ್ರ ನನಗೆ ಮನಸ್ಸಿಗೆ ನೆಮ್ಮದಿ ಕೊಡು, ನಿನಗೆ ಬೇಕಾಗಿದ್ದು ನಾನು ಕೊಡ್ತೀನಿ ಅಂತ. ಆ ರೀತಿ ನನಗೆ ಫೀಲ್ ಆಗ್ತಿತ್ತು ಎಸ್ಟರ್ಡೇ. ನಾನು ದೇವ್ರ ಹತ್ರ ಕೇಳ್ತಾ ಇದ್ದೆ ಎಸ್ಟರ್ಡೇಯಿಂದ, ನನ್ನ ಮನಸ್ಸಿಗೆ ನೆಮ್ಮದಿ ಬೇಕು, ಹ್ಯಾಪಿ ಬೇಕು ಅಂತ. ಅದಾದಮೇಲೆ ನಾನು ಇವತ್ತು ಬೆಳಗ್ಗೆ ನೋಡಿದ ಸ್ಟೇಟಸಲ್ಲಿ NGOದವ್ರು ಹಾಕಿದ್ರು ಅಕ್ಕಿ ಎಲ್ಲ ಶಾರ್ಟೇಜ್ ಆಗಿದೆ ಅಂತ. ಆಮೇಲೆ ಫೀಲ್ ಆಯಿತು, ಓಕೆ 1 ಕ್ವಿಂಟಲ್ ಅಲ್ಲಿಗೆ ಅಕ್ಕಿ ಕಳಿಸ್ಕೊಡೋಣ, ಏನೋ ಒಂದು ಮಾಡೋಣ ಅಂದ್ಬಿಟ್ಟು. ಬರೀ ನಾವು ಇವಾಗ ನಾನು ತಿಂಗಳ ಪೇಮೆಂಟ್ ಬಂದಾಗ ದುಡ್ಡು ಅವ್ರಿಗೆ ಕಳಿಸ್ಕೊಡ್ಬೋದು. ಎಲ್ಲರಿಗೂ ಈಗ ತಿಂಗ್ಳಿಗೆ ಒಂದ್ಸರಿ ಸ್ಯಾಲ್ರಿ ಬರುತ್ತೆ ಅನ್ನೋ ಕಾರಣಕ್ಕೆ ತಿಂಗ್ಳಿಗೆ ಒಂದೇ ಸರಿ ಎಲ್ಲರಿಗೂ ಕಷ್ಟ ಬರಲ್ಲ ಅಲ್ವಾ. ಎಲ್ಲರಿಗೂ ದಿನಾನೂ ಕೂಡ ಕಷ್ಟನೂ ಇರುತ್ತೆ, ಸುಖನೂ ಇರುತ್ತೆ. ಮನುಷ್ಯ ಆದವರು ನಾವು ಹೇಳ್ಕೊಳ್ತೀವಿ, ಇನ್ನೊಬ್ಬರ ಹತ್ರ ಸಹಾಯ ತಗೊಳ್ತೀವಿ, ಬಟ್ ಪ್ರಾಣಿಗಳಿಗೆ ಯಾರು ಮಾಡ್ತಾರೆ? ನೀವು ಯೋಚನೆ ಮಾಡಿ, ಒಬ್ಬ ವ್ಯಕ್ತಿ 400 ನಾಯಿನ ಸಾಕ್ತಾ ಇದ್ದಾರೆ ಒಂದು NGOದಲ್ಲಿ, ಅದು ಯಾರ್ದು ಹೆಲ್ಪ್ ಇಲ್ದಲೆ. ಈ ಥರ ನಮ್ಮ ಥರದವ್ರು ಏನೋ ನೋಡಿದವರು ಸ್ವಲ್ಪ ಸಹಾಯ ಮಾಡ್ತಾರೆ, ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಗೌರ್ಮೆಂಟ್ ಕಡೆಯಿಂದ ಆಗಲಿ ಟ್ರಸ್ಟ್ ಥರ ಆಗಲಿ ಯಾರು ಹೆಲ್ಪ್ ಇಲ್ಲ ಅಂದರೆ ಅವ್ರು ಯಾವ ಥರ ಅದಕ್ಕೆ ನೋಡ್ಕೊಳ್ತಾ ಇರಬೇಕು ಪ್ರಾಣಿಗಳನ್ನ ಅಲ್ವಾ.
ಸೊ ನಾನು ಅಂದ್ಕೊಂಡೆ ಇವತ್ತು ಅವರಿಗೆ ಹಕ್ಕಿನ ಕಳಿಸ್ಕೊಡೋಣ ಅಂತ. ಅದನ್ನು ನೆಕ್ಸ್ಟ್ ವ್ಲೋಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದು ನಂದು ಸೆಕೆಂಡ್ ವ್ಲೋಗ್ ಆಗಿರುತ್ತೆ. ಹಂಗಂತ ನಾನು ದಿನ ನಿಮಗೆ ಅದನ್ನೇ ಹಾಕಿ ಇದು ಮಾಡಲ್ಲ. ಕೆಲವೊಂದು ಎಂಟರ್ಟೈನ್ಮೆಂಟ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡೋಣ ಯಾವ ರೀತಿ ಹೋಗುತ್ತೆ ಅಂತ. ನಿಮ್ಮೆಲ್ಲರೂ ನನಗೆ ಸಪೋರ್ಟ್ ಬೇಕಾಗಿದೆ. ನೀವು ಯಾವ ರೀತಿ ನನಗೆ ಎಂಕರೇಜ್ ಮಾಡ್ತೀರಾ, ಯಾವ ರೀತಿ ನಾನು ವ್ಲಾಗ್ನ ತೊಗೊಂಡು ಹೋಗ್ತೀರಾ, ಯಾವ ರೀತಿ ಶೇರ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಇದ್ರ ಮೇಲೆ ಎಲ್ಲನೂ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಮೊದಲೇ ಹೇಳ್ದಂಗೆ ಇದು ಒಂದು ನನ್ನ ವ್ಲಾಗ್ ಬಂದುಬಿಟ್ಟು ಒಂದು ಒಳ್ಳೆಯ ಉದ್ದೇಶಕ್ಕಾಗಿರುತ್ತೆ. ಇದ್ರ ಮಧ್ಯದಲ್ಲಿ ಬರೋ ಎಂಟರ್ಟೈನ್ಮೆಂಟ್ ಕೂಡ ಅದು ಏನಿದೆ ಅದು ಕೂಡ ಒಂದು ಒಳ್ಳೆಯ ಉದ್ದೇಶಕ್ಕಾಗಿರುತ್ತೆ. ಸೊ ಈ ವಿಡಿಯೋನ ನೋಡಿದ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ದಯವಿಟ್ಟು ಸಹಾಯ ಮಾಡಿ ಎಲ್ಲರಿಗೂ. ನಾನು ಕಾಸು ಕೊಡಿ ಅಂತೆಲ್ಲ ಏನೂ ಕೇಳ್ತಾ ಇಲ್ಲ. ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ನೋಡಿ. ಇವಾಗ ಎಷ್ಟೋ ಜನ ಯೂಟ್ಯೂಬಲ್ಲಿ ನಾನು ನೋಡ್ತಾ ಇದ್ದೀನಿ, ಎಲ್ಲದೂ ಕೂಡ ರಿಫ್ಲೆಕ್ಟಿಂಗ್, ಅದು ಏನು ಹೇಳ್ತಾರೆ, ರಿಫ್ಲೆಕ್ಟಿಂಗ್ ಯೂಸ್ ಮಾಡಿಬಿಟ್ಟು ಅದಕ್ಕೆ ಟ್ಯಾಗ್ ಮಾಡೋದು, ಕತ್ತಿಗೆ, ಹಸುಗೆ, ನಾಯಿಗಳಿಗೆ. ಅದೆಲ್ಲ ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸ. ಈ ರೀತಿ ಮಾಡಿದ್ರು ಕೂಡ ಅದು ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲ ಬರೀ ದುಡ್ಡಲ್ಲೇ ಇಲ್ಲ. ಒಂದು ಊಟ, ನೀವು ತಿನ್ನೋ ಊಟದಲ್ಲಿ ಎಲ್ಲ 5 ಜನ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಒಂದು ಫ್ಯಾಮಿಲಿಲಿ ಅಂದರೆ, ಒಂದೊಂದು ಗುಕ್ಕಂತ ಒಂದು ಸೈಡಲ್ಲಿ ಎತ್ತಿಟ್ರು ಕೂಡ ಅದು ಒಂದು ತಟ್ಟೆ ಊಟ ಆಗುತ್ತೆ. ಆ ಒಂದು ತಟ್ಟೆ ಊಟ ಎಷ್ಟೋ ಜನ ಕಾಯ್ತಾ ಇದ್ದಾರೆ, ಎಷ್ಟೋ ಪ್ರಾಣಿಗಳು ಕಾಯ್ತಾ ಇದೆ. ಅದಕ್ಕೋಸ್ಕರ ಮೀಸಲಿಡೋಣ. ಸೊ ದಯವಿಟ್ಟು ನಿಮ್ಮ ಎಲ್ಲರ ಸಹಾಯನೂ ಬೇಕು. ಇನ್ನು ನನ್ನ ಕಡೆಯಿಂದ ಯಾವ ರೀತಿ ಸಹಾಯ ನಾನು ಮಾಡ್ಬೋದು ಅದನ್ನು ದಯವಿಟ್ಟು ನನಗೂ ಬೇಕಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.